ನಾವಿವತ್ತು ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ವಿ. ಜಾಲಿ ಜಾಲಿ ಅದೊಂದು ಡೈಲಾಗ್ ತುಂಬಾ ಹಿಟ್ ಆಗಿರುವಂತ ಡೈಲಾಗ್. ಅದು ಜಾಲಿ ಸಿನಿಮಾ ಇದೇ 31st ರಿಲೀಸ್ ಆಗ್ತಾ ಇದೆ. ಸೊ ಇವತ್ತು ನಮ್ ಜೊತೆ 3 ಜನ ಕುಂತಿದ್ದಾರೆ. ಅದರಲ್ಲೂ ರಿಯಾ ಸ್ಪೆಷಲ್ ಗೆಸ್ಟ್ ಅಲ್ವಾ ರಿಯಾ? ನೋಡಿದ ಸ್ಮೈಲ್ ಮಾಡ್ತಾ ಇದ್ದಾರೆ. ಸೊ ಈಗ ಟೀಮ್ ಜೊತೆ ಮಾತಾಡೋಣ. ಹಾಯ್ 3 ಜನ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ನಾವ್ ಆರಾಮ್, ನೀವ್ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಪ್ರಶ್ನೆ ಏನು ಅಂತಂದ್ರೆ, ಎಲ್ಲಾ ಸಿನಿಮಾದಲ್ಲೂ ಕೂಡ ಹೀರೋಯಿನ್ ಜೊತೆ ಕೂರಿಸ್ಕೊಳ್ತಾರೆ. ನೀವೇನು ಅಲ್ಲ, ಹಾಯ್ ಹೀರೋಯಿನ್ ಅಟ್ರಾಕ್ಷನ್ ಅದು ಇಲ್ಲ, ಇವರೇ ಹೀರೋಯಿನ್ ನಿಜವಾಗ್ಲು. ಯಾರು ಹೀರೋಯಿನ್? ಯಾರು ಹೀರೋಯಿನ್? ನೀವೇ ತಾನೆ? ಹೀರೋಯಿನ್ ಯಾರು? ನೀವೇ ತಾನೆ? ಈ ಫಿಲಿಂ ಹೀರೋಯಿನ್ ಯಾರು? ಅಷ್ಟೇ. ಹೌದಾ? ಹೀರೋ ಯಾರು? ನಾನೇ ಹೀರೋ, ಇವರೇ ಹೀರೋಯಿನ್. ನಾನೇ ಹೀರೋ, ನೀನೇ ಹೀರೋಯಿನ್. ಏನ್ ಓದ್ತಾ ಇದೀಯಾ? ಅಂದ್ರೆ ಮೀನ್ಸ್ ಯಾವ ಕ್ಲಾಸ್ ನೀವು? LKG-ನಾ UKG-ನಾ? UKG. ಇವರು UKG-ನಾ? ನಾನು ಫಸ್ಟ್ ಸ್ಟ್ಯಾಂಡರ್ಡ್, ನೀನ್ ಸೀನಿಯರ್ ಕಾಲೇಜ್. ನಿಮ್ದೇ ಇನ್ಸ್ಟಿಟ್ಯೂಟ್ ಕಾಲೇಜ್ ಓದ್ತಾ ಇರೋದಾ? ಅಲ್ಲ, ನಮ್ಗೆ ಒಂದು ಪ್ರಶ್ನೆ ಕಾಡೋದೇನು ಅಂತಂದ್ರೆ, ಹೀರೋಯಿನ್ ನ ಬಿಟ್ಟು ಕಾಮಿಡಿ ಆಕ್ಟರ್ ನ ಎಲ್ಲಾ ಪ್ರಮೋಷನ್ಗೂ ಕರ್ಕೊಂಡು ಹೋಗ್ತಾ ಇದ್ರೆ ಏನ್ ಸ್ಪೆಷಲ್ ಅಂತ? ಅಂದ್ರೆ ಎಲ್ಲಾದ್ರಲ್ಲೂ ಪಾತ್ರ ಮಾಡಿರ್ತಾರಲ್ಲ. ಅಂದ್ರೆ ನಾನು ಪ್ರತಿಯೊಬ್ಬರನ್ನು ಇವಾಗ ಶ್ರವಣ್ ಅವ್ರದ್ದು ಕರೆದೆ. ಸೊ ಪ್ರತಿಯೊಬ್ಬರಿಗೂ ಆದ್ಯತೆ ಕೊಡ್ಬೇಕು ಅಂತ, ಯಾಕಂದ್ರೆ ಅವ್ರ ಎಫರ್ಟ್ಸ್ ಹಾಕಿರ್ತಾರಲ್ಲ. ಹೀರೋಯಿನ್ನು ಕೂಡ ಇರ್ತೀರಿ, ಬಟ್ ಮೇಜರ್ ಆಗಿ ಸಹ ಕಲಾವಿದರು ಅವರು ಬಂದು ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರೆ ಅದು ಒಳ್ಳೇದು. ಮುಂದಿನ ದಿನಗಳು ಅವರು ಕಾಣಿಸ್ಕೊಬೇಕಲ್ಲ ಆ ಸಿನಿಮಾ ಮಾಡಿದೀವಿ. ಸುಷ್ಮಿತಾ, ಅಂದ್ರೆ ಈಗ ಜಾಲಿ ಸಿನಿಮಾದಲ್ಲಿ ನೀವೊಂದು, ಅಂದ್ರೆ ನೀವು ಮುಂಚೆಯಿಂದ ಕೂಡ ಕಾಮಿಡಿ ಅನ್ನೋ ತರನೇ ಎಲ್ರಿಗೂ ತೋರಿಸ್ಕೊಂಡ್ ಬಂದಿರೋದು. ಸೊ ಜಾಲಿ ಸಿನಿಮಾದಲ್ಲೂ ಕೂಡ ಒಂದು ಕಾಮಿಡಿ ಪಾತ್ರ, ನಿಮ್ದು ಪಾತ್ರ ಕಾಮಿಡಿಯಾಗಿ ಹೋಗುತ್ತೆ ಅನ್ನೋದು ಕೇಳ್ಪಡ್ತೀವಿ. ಸೊ ಈ ಸಿನಿಮಾಗೆ ನೀವು ಇಷ್ಟೊಂದು ಮುತುವರ್ಜಿ ವಹಿಸಿ ಅಷ್ಟೊಂದು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾ ಇರೋದು ಯಾಕೆ ಅಂತ? ಯಾಕಂದ್ರೆ ಹೊಸ ಪ್ರತಿಭೆ ಅವರಿಗೆ ಒಂದು ಭಯ ಇದೆ, ಹಿಂಗೋ ಏನೋ ಅಂತ. ಮತ್ತೆ ಭಯದಲ್ಲಿ ಒಂದು ಗೌರವ ಇರುತ್ತೆ. ಭಯ ಯೂಶಲಿ ಏನಕ್ಕೆ ಪಡ್ತೀವಿ ಅಂದ್ರೆ, ನಮ್ಮಿಂದ ಎಲ್ಲಿ ಮಿಸ್ಟೇಕ್ ಆಗುತ್ತೋ ಅಂತ ನಮ್ಮನ್ನ ಫಸ್ಟ್ ಡಿಫೆಕ್ಟ್ಸ್ ಗಳನ್ನ ನೋಡ್ಕೋತೀವಿ. ಸೊ ಆ ಒಂದು ಭಯ ಇರುವಂತ ಹುಡುಗ ಸಿಕ್ಕಾಪಟ್ಟೆ ಇಷ್ಟ ಆದ ನನಗೆ ಅಂತ ವಿಷಯ ಹೇಳ್ಬೇಕಂದ್ರೆ. ಅವ್ನು ನಂಗೆ ಅವಕಾಶ ಕೊಟ್ಟ ಅಂತಲ್ಲ, ಅವ್ನ ಪರಿಚಯ ಆದಾಗಿಂದನೂ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಬಿಕಾಸ್ ಅವ್ನು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಜೊತೆಗೆ ಹಿ ಟಾಕ್ಸ್ ಅಬೌಟ್ ಎವ್ರಿಬಡಿ. ಒಂದಿನನೂ ನಾನು ನೆಗೆಟಿವ್ ಆಗಿ ಮಾತಾಡಿದ್ದೆ ನಾನು ನೋಡಿಲ್ಲ. ಪ್ರತಿಯೊಬ್ಬರ ಬಗ್ಗೆನೂ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಯಾವ್ದಾದ್ರು ಒಬ್ರು ರ್ಯಾಂಡಮ್ ನೇಮ್ಸ್ ತಗೊಳ್ಳಿ ನೀವು, ಅವ್ರ ಬಗ್ಗೆ ಏನೋ ಒಂದು ತಿಳ್ಕೊಂಡಿರ್ತಾರೆ ಅವರು. ಹಿ ಈಸ್ ವೆರಿ ಕ್ಯೂರಿಯಸ್ ಅಬೌಟ್ ಇಂಡಸ್ಟ್ರಿ, ಸಿನಿಮಾ ರಂಗ, ಈ ಕಲರ್ಫುಲ್ ಲೈಫ್ ಹೇಗಿರುತ್ತೆ ಇದ್ರ ಬಗ್ಗೆ ಎಲ್ಲ. ಆಮೇಲೆ ಅಕಸ್ಮಾತ್ ಒಂದು ವೇನಲ್ಲಿ ಅವ್ರು ಏನಾದ್ರು ಪರ್ಫೆಕ್ಟ್ ಆಗಿ ಕಲ್ತಿದ್ರು ಅದನ್ನ ಕಲ್ತಿದ್ದೀನಿ ಅಂತ ಅವ್ರು ಯಾವತ್ತೂ ತೋರಿಸ್ಕೊಳಲ್ಲ. ಅವ್ರು ಯಾವಾಗಲೂ ಕಲಿತಾ ಇದ್ದೀನಿ ಇನ್ನೂ ಏನೋ ಬೇಕು ಅನ್ನೋದು. ಬಿಕಾಸ್ ರಂಗಭೂಮಿ ಕಲಾವಿದರಲ್ಲ, ಸೊ ಹಿ ನೋಸ್ ದಟ್. ಹಾಗಾಗಿ ಆ ಅಟ್ಯಾಚ್ಮೆಂಟ್ ಹಂಗೆ ಬೀಳುತ್ತೆ ನನಗೆ. ನಿಮ್ಗೆ ಏನಾದ್ರು ಭಯ ಅನ್ನೋದಿದ್ಯಾ? ಯಾವುದಕ್ಕೆ ಅಂದ್ರೆ ಅವರ ಫೇಸ್ ಅಲ್ಲಿ ಸ್ವಲ್ಪ ನರ್ವಸ್ನೆಸ್ ಏನೋ ಕಾಣಿಸ್ತಿದೆ. ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಆಕ್ಟರ್ ಕೂಡ, ಬಟ್ ಆ ಭಯ ಎಲ್ಲೋ ಕಾಣಿಸ್ತಾ ಇದೆ ಅನ್ನೋತರ. ಏನ್ ನಿಮ್ಮಲ್ಲಿ ಕಾಡ್ತಿರುವಂತ ಭಯ ಅಂತ? ಬಿಕಾಸ್ 31st ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೇ ಭಯ. ಅಲ್ಲ, ಅದೇ ಭಯ ಪ್ಲಸ್ ಇನ್ನ ಒಂದು ಇವಾಗ ತಾನೇ ಜಸ್ಟ್ ನಾನು ಸೆನ್ಸಾರ್ ಕಟ್ಸ್ಕೊಟ್ಟವ್ರೆ, ಹೋಗಲ್ ಕೊಡ್ಬೇಕು, ಅಲ್ಲೂ ನಾನು ಇರ್ಬೇಕು, ಇಲ್ಲೂ ನಾನು ಇರ್ಬೇಕು. ಇದೇ ಇವಾಗ ಸೆನ್ಸಾರ್ ಕೊಟ್ಟಿಲ್ಲ, ಸೆನ್ಸಾರ್ ಆಗಲ್ಲ, ಸಿನಿಮಾನೇ ರಿಲೀಸ್ ಆಗಲ್ಲ. ಸೊ ಈಗ ಟೆಕ್ನಿಷಿಯನ್ಸ್ ಹತ್ರ ಮಾತಾಡ್ತೀನಿ, ಅವ್ರು ಏನೋ ಬಿಸಿ ಇದಾರೆ. ಸೊ ನಾನು ಹೋಗಿ ಡೈರೆಕ್ಟರ್ ಪಾತ್ರ, ಅಸಿಸ್ಟೆಂಟ್ಸು ಯಾರು ಇಲ್ಲ. ಸೊ ಇವಾಗ ಅಲ್ಲಿ ಏನ್ ಮಾಡ್ಲಿ ಅನ್ನೋ ನನಗೂ ಇನ್ನ ಟೆನ್ಷನ್ ಗೊತ್ತಾಗ್ತಿಲ್ಲ. ಇವಾಗ ಜಸ್ಟ್ ಅದನ್ನೇ ಮಾತಾಡ್ಕೊಂಡ್ ಬಂದೆ. ಇದೆಲ್ಲ ಅಂದ್ರೆ ಇವಾಗ ಹೇಳ್ದಂಗ ಅಸಿಸ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಏನೋ ಒಂದು ದೊಡ್ಡ ಕನ್ಸನ್ನ ಇಟ್ಕೊಂಡ್ ಬಂದಿರ್ತೀರಾ ಇಂಡಸ್ಟ್ರಿಗೆ. ಹೇಗೆ ಇದೆಲ್ಲ ಬ್ಯಾಲೆನ್ಸ್ ಮಾಡಿದ್ ಹೇಗೆ ಅಂತ ಸಿನಿಮಾಗೆ? ಅದೇ ಮ್ಯಾಮ್, ಇವಾಗ ಒಂದು ಗುರಿ ಹೋರಾಟ ಅದ್ರ ಬಗ್ಗೆ ಇದ್ರೆ, ನಮ್ಗೆ ಒಂದ್ ಗುರಿ ಏನಾದ್ರು ಇದ್ರೆ ಏನಾದ್ರು ಅಬ್ಸ್ಟಕಲ್ಸ್ ಬಂದ್ರು ಹೋರಾಡ್ತಾರೆ, ಯಾರೇ ಆಗ್ಲಿ, ನಾನೇ ಅಂತಲ್ಲ. ಆ ಗುರಿ ಏನಾದ್ರು ನಮ್ಗೆ ಅಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಬೇಕಷ್ಟೇ. ಅದ ನಾವು ಚಿಕ್ಕ ವಯಸ್ಸಿಂದನೂ ಮತ್ತೆ ಬೆಳಿತಾ ಬೆಳಿತಾ ಇನ್ನ ನಮ್ ಸಿನಿಮಾ ಮೇಲೆ ತುಂಬಾ ಒಲವಾಗ್ತಿತ್ತು. ಸೊ ರಂಗಭೂಮಿ ಮತ್ತೆ ಇದನ್ನು ಅಂದ್ರೆ ಫುಲ್ ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕಿಂತ, ಕಲೆಗೆ ಎಲ್ಲಾ 24 ಕ್ರಾಫ್ಟ್ಸ್ ಕೂಡ ಸಿನಿಮಾ ಒಂದ್ರಲ್ಲೇ ನೀವು ನೋಡ್ಬೋದು. 24 ಕ್ರಾಫ್ಟ್ಸ್ ಕೂಡ ಎಲ್ಲಾ ಕಲೆಗಳನ್ನು ಮೈಗೂಡಿಸಿಕೊಂಡಿರೋದು, ಇಲ್ಲ ಅದ್ರ ಒಳಗೆ ಅಪ್ಕೊಂಡಿರೋದು ಸಿನಿಮಾ ಮಾತ್ರನೇ. ಕಲೆ, ನೃತ್ಯ ಇಂದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲೂ ಇದೆ.
ಅಷ್ಟು ಜನ ಬಂದು ಸಮುದ್ರ ಅಂತ ಸೇರೋದು ಸಿನಿಮಾ, ಅದಕ್ಕೆ ಅಷ್ಟು ಮಹತ್ವ ಇದೆ. ರಂಗಭೂಮಿ ಕಲಾವಿದರಾಗಿದ್ದಂಥವ್ರು ನೀವು, ಹೀರೋ ಆಗ್ಬೇಕಂತ ಕನ್ಸ್ ಕಂಡಿದ್ದವರು, ಯಾಕೆ ಡೈರೆಕ್ಷನ್ ಫೀಲ್ಡ್ ಸೇರಿಸಿ ತಗೊಂಡಿದ್ದು? ಏಕೆ ಬೇರೆ ಎಲ್ಲೂ ಅವಕಾಶ ಸಿಗಲ್ಲ ಅನ್ನೋ ಕಾರಣಕ್ಕೆ ಎರಡು ಮಾಡ್ಕೊಂಡ್ರ? ಯಾವ ತರ ಇದು ಅಂತ? ಅದೇ ಅನಿವಾರ್ಯಗಳು ಮೇಡಮ್. ಅಂದ್ರೆ ಸಾಕಷ್ಟು ವರ್ಷಗಳು ಬರ್ತಾ ಬರ್ತಾ ಅಂದ್ರೆ ವಯಸ್ಸಾಗ್ತಾ ಇರುತ್ತೆ, ಮಾಡ್ಬೇಕಾಗಿರೋ ಪಾತ್ರಗಳು ಮಾಡ್ಬೇಕು ಅಂದಾಗ ಅವಕಾಶಗಳು ಸಿಗಲ್ಲ. ಸೊ ಇನ್ನ ಹೆಚ್ಚು ಹೋಗ್ತಾ ಇರ್ಬೇಕಾದ್ರೆ ಇವಾಗ ಯಾವ್ದನ ಒಂದು ಕಾಲೇಜ್ ರೋಲ್ಸ್ ಮಾಡ್ಬೇಕು ಅನ್ಸುತ್ತೆ, ಆ ಟೈಮ್ಗೆ ಅದ್ ಮಾಡ್ಬಿಡ್ಬೇಕು. ಇನ್ನು ಹೆಚ್ಚು ಏಜ್ ಆದ್ಮೇಲೆ ಆ ಕಾಲೇಜ್ ರೋಲ್ಸ್ ಮಾಡಕ್ಕಾಗಲ್ಲ. ಸೊ ಈ ತರ ಆಗ್ತಾ ಆಗ್ತಾ ಹೋದ್ರೆ ನಮ್ಮ ವಯಸ್ಸೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಫೈನಲ್ ಆಗಿ ಎಲ್ಲೋ ಚಾನ್ಸ್ ಆಗ್ಲಿ, ಇಲ್ಲ ನಾವು ಮಾಡಿರೋ ಸಿನಿಮಾ ಹೊರಗಡೆ ಬರ್ದಿರೋ ಕಾರಣಗಳು, ಹಾಗಾಗಿ ಕೊನೆಯದಾಗಿ ನನಗೆ ಒಂದು ಆಪ್ಷನ್ ಉಳಿದಿದ್ದೆ, ನಾನೇ ಡೈರೆಕ್ಷನ್ ಎತ್ಕೊಂಡು ಮಾಡ್ಲೇಬೇಕು ಅಂತ. ಅದಕ್ಕಿಂತ ಮುಂಚೆ ಸುಮಾರು ಕಿರುಚಿತ್ರಗಳು ಮಾಡಿದ್ವಿ. ಏನಕ್ಕೆ ಅಂದ್ರೆ ಎಲ್ಲಾ ಕ್ರಾಫ್ಟ್ಸ್ ತಿಳ್ಕೊಂಡಿದ್ರೆ ಒಬ್ಬರು ಡೈರೆಕ್ಟರ್ ಆಗ್ಲಿ ಇಲ್ಲ ಯಾರಾದ್ರೂ ಹೇಳೋದಾಗ್ಲಿ ನಮ್ಗೆ ಅರ್ಥ ಆಗತ್ತೆ. ಸಿನಿಮಾ ಅನ್ನೋದ್ರಲ್ಲಿ ಪ್ರತಿಯೊಂದು ಕ್ರಾಫ್ಟ್ಸ್ ಅರ್ಥ ಆದಾಗ ಇನ್ನ ಹೆಚ್ಚು ಇಂಪ್ಯಾಕ್ಟ್ ಆಗಿ ನಾವು ಕೊಡ್ಬೋದು ಒಂದು ನಟನೆ ಅಂತ ಇದ್ದಿದ್ದು. ಬಟ್ ಅದನ್ನೇ ನಾನು ನನ್ನ ಮೇನ್ ಚಿತ್ರ ಮತ್ತೆ ಚೊಚ್ಚಲ ಚಿತ್ರದಲ್ಲೂ ನಾನೇ ನಿರ್ದೇಶಕನಾಗಿ ಬರ್ತೀನಿ ಅನ್ನೋದು ಗೊತ್ತಿರ್ಲಿಲ್ಲ. ಅದು ಅನಿವಾರ್ಯವಾಗಿ ಆಗೋಯ್ತು. ಸಿನಿಮಾ ಫೀಲ್ಡ್ ಬಗ್ಗೆ ಸ್ವಲ್ಪ ಗೊತ್ತಿದ್ಯಾ? ಅಂದ್ರೆ ಸಿನಿಮಾ ಫೀಲ್ಡ್ ಅನ್ನೋದು ಇದೇ ಎಕ್ಸಾಕ್ಟ್ ಬುಕ್ ಅನ್ನೋ ಥಿಯರಿ ಅಂತ ಯಾವ್ದು ಇಲ್ಲ ಮೇಡಮ್. ಅನುಭವದ ಆಧಾರದ ಮೇಲೆ ಎಲ್ಲ ಅಂದ್ರೆ ಇಲ್ಲ, ನಮಗ ಒಂದಷ್ಟು ಗುರುಗಳು ಇದಾರೆ, ಅಂದ್ರೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಎಲ್ಲಾರು ಇರ್ತಾರೆ. ಸೊ ಕಲ್ತಿ ಮಾಡಿದ್ದೆ. ಇವಾಗ ಹೀರೋಸ್ನ ಇನ್ಸ್ಪೈರ್ ಆಗಿ ನಾವು ಆ ಒಂದು ಆಕ್ಟಿಂಗ್ ಆಗ್ಲಿ ಡ್ಯಾನ್ಸ್ ಆಗ್ಲಿ ಮಾಡ್ತಿದ್ದೆ ನಾನು ಚಿಕ್ಕ ವಯಸ್ಸಿಂದ. ಸೊ ಒಂದು ಇದು ಅಷ್ಟೇ, ಡೈರೆಕ್ಷನ್ ಆಗ್ಲಿ ಮತ್ತೆ ಒಂದು ಕ್ಯಾಮ್ರಾ ವರ್ಕ್ಸ್ ಆಗ್ಲಿ ಎಡಿಟಿಂಗ್ ಆಗ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾನೆ ಬರ್ತಿದ್ರಿ, ಇದೇ ತರ ಆಗ್ತಿತ್ತು. ಹೆಂಗಳು ಅಂತ ಅನ್ಕೊಂಡ್ರಿ ನೀವು? ಅದೇ ಒಂದು ಕ್ಯೂಟ್ನೆಸ್. ಮಕ್ಕಳನ್ನ ಸ್ಟ್ರೆಸ್ ಬಸ್ಟರ್ ಅಲ್ಲ ಮೇಡಮ್. ಸೊ ದಟ್ ಇವಾಗ ನಮ್ಗೇನಾದ್ರು ನೋಡಿ, ಇವಾಗ ನಾವೇನೋ ಟೆನ್ಷನ್ ಅಲ್ಲಿ ಇರ್ತೀರಿ, ಇವಾಗ ಮಕ್ಕಳನ್ನ ನೋಡಿದ ತಕ್ಷಣ ಆ ಟೆನ್ಷನ್ ಎಲ್ಲ ರಿಲೀಫ್ ಆಗಿ ಕೂಲ್ ಆಗಿ ಹೋಗ್ತೀರಿ. ಎಲ್ಲಿ ಸಿಕ್ಕಿದ್ಲು ನಿಮ್ಗೆ ಪ್ರಿಯಾ? ಇಲ್ಲೇ ಝೂ ಅಲ್ಲಿ. ಕರೆಕ್ಟ್. ಅವ್ರ ಅಮ್ಮ ಕೂಡ ಹೇಳ್ತಾ ಇದ್ರು ಬಸ್ ಸ್ಟಾಪ್ ಇಂದ ಎತ್ಕೊಂಡ್ ಬಂದೆ ಅಂತ. ಸೊ ಬಸ್ ಸ್ಟಾಪ್ ಇಂದ ತಗೊಂಡೋಗಿ ಈಗ ಝೂ ನಲ್ಲಿ ಬಿಟ್ಟಿದ್ರಾ? ಯಾರು ಸುಳ್ಳು ಹೇಳಿದೀಗ? ನಿಮ್ ಡೈರೆಕ್ಟರ್, ನಿಮ್ ಹೀರೋ ಹೇಳಿಲ್ವಾ? ಅಂದ್ರೆ ಝೂ ಅಲ್ಲಿ ಏನಕ್ಕೆ ಅಂತ ಹೇಳಿದೆ ಅಂದ್ರೆ ಅಷ್ಟು ಪಿಕಾಕ್ ನಮ್ ನ್ಯಾಷನಲ್ ಬರ್ಡ್ ಅಲ್ವಾ, ಅನಿಮಲ್ ಅಲ್ಲ ಬರ್ಡ್ ಅಲ್ವಾ. ಸೊ ಆ ತರ ಗುರಾಯಿಸ್ಬಿಟ್ರೆ ಏನ್ ಮಾಡ್ತೀರಾ ನೀವು? ನೋಡಿ ಅವಳು ನೆಕ್ಸ್ಟ್ ಹೀರೋಯಿನ್ ಅವಳೇ ಅಲ್ವಾ, ಅದಕ್ಕೆ ಗುರಾಯಿಸಿದ್ರೆ okay ಅನ್ಬೇಕಷ್ಟೆ. ಅಷ್ಟೇ. ಸೂಪರ್. ನೀವ್ ಹೊಡೆದ್ರೆ ಹೊಡ್ಸ್ಕೋತೀರಿ, ನೀವೇನ್ ಮಾಡಿದ್ರಿ? ಈಗೇನ್ ಮಾಡ್ತೀರಾ ನೀವು? ನೀವು ಹೊಡೆದ್ರೆ ಹೊಡ್ಸ್ಕೊಂಡ್ಬಿಡ್ತಾರೆ. ವಾಟ್ ನೆಕ್ಸ್ಟ್? ಅಲ್ಲ, ಅವ್ಳು ಕರೆಕ್ಟ್ ಗೊತ್ತಾ ನಿಮ್ಗೆ? ಹೌದಾ ರಿಯಾ, ನಿಂಗೆ ಕರೆಕ್ಟೇ ಗೊತ್ತಾ? ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ, ಸುಮ್ನೆ ಹೋಗಿದ್ದಷ್ಟೇ. ಹಿಂಗೆ ಗುದ್ದೆ ಬಿಡತ್ತ. ಹೌದಾ, ಹೊಡೆದ್ ಬಿಟ್ರಾ ರಿಯಾ? ರಿಯಾ, ಯಾರ್ಯಾರಿಗೆ ಹೊಡೆದಿದ್ಯಾ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲಿ? ಏನೇನ್ ತೋರಿಸಿದ್ಯಾ? ನಿನ್ ಟ್ಯಾಲೆಂಟ್ ಏನೇನ್ ತೋರಿಸಿದ್ಯಾ ಹೇಳಿ. ಹಾ, ಅಷ್ಟ್ ಬಿಟ್ಟು ಈಗ ಕರಾಟೆ ತೋರಿಸ್ದೆ, ಭರತನಾಟ್ಯ ತೋರಿಸ್ದಲ್ಲ, ಹಂಗೇನೆಲ್ಲ ಮಾಡಿದ್ಯಾ ನಿನ್ ಸೆಟ್ ಅಲ್ಲಿ? ಇಲ್ಲ ಮಾಡಿದಾಳೆ. ಹೇಳ್ಬೇಕು, ನೀಟಾಗಿ ಹೇಳ್ಬೇಕು ಅಷ್ಟೇ. ನೀಟಾಗಿ ಅಂದ್ರೆ ಎಲ್ಲಾ ಮಾಡಿದೀನಿ. ಅದನ್ನ ಹೆಂಗ್ ಆಕ್ಟ್ ಮಾಡಿದ್ಯಾ ತೋರಿಸು. ಇಲ್ಲೇ ಯಾಕೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಮಾತ್ರ ತೋರಿಸೋದಾ ನೀನು? ಓ, ಆಕ್ಷನ್ ಕಟ್ ಅಂತ ಪೇಮೆಂಟ್ ಕೊಟ್ರೆ ಮಾತ್ರ ಮೇಡಮ್. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ 1 lakh ಕೊಡಿ. ನೀನು ಇವಾಗ ಈ ಸಿನಿಮಾಗೆ 1 ಲಕ್ಷ ತಗೊಂಡಿದ್ಯಾ? ಎಷ್ಟು ಸಂಭಾವನೆ, ಎಷ್ಟು ರೆಮ್ಯುನರೇಷನ್ ತಗೊಂಡಿದ್ಯಾ? ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ದುಡ್ಡು ಕೊಟ್ರು? IT ರೈಡ್ ಆಗುತ್ತೆ ಅದೆಲ್ಲ ಹೇಳಿದ್ರೆ, ನಾವ್ ಹೇಳಲ್ಲ. ಮತ್ತೆ 1 ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇದೀಯ ನೀನು? ನಿನ್ ಬಜೆಟ್ ಇವಾಗ 1 ಲಕ್ಷನಾ ಒಂದು ಸಿನಿಮಾಗೆ? ಇವ್ಳಿಗೆ ಕೊಡೋದ್ ಬೇರೆ, ಅವ್ರ ಅಮ್ಮನ್ ಕೊಡೋದ್ ಬೇರೆ. ಓಕೆ, ಇವ್ರು ಸಪರೇಟ್ ಆಗಿ ಕೊಡ್ಬೇಕು. ಸಪರೇಟ್ ಆಗಿ ಅಂದ್ರೆ ಇವ್ಳು ಬರೋದಕ್ಕೆ ಹೋಗೋದಕ್ಕೆ ನಿಮ್ಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅವ್ಳಿಗೆ 1 ಲಕ್ಷ ಕೊಡ್ಬೇಕು. 1 ಲಕ್ಷದ ಜೊತೆ ಚಾಕ್ಲೇಟ್ ಕೊಡ್ಸ್ಬೇಕು, ಕೇಕ್ ಎಲ್ಲದೆಲ್ಲ ಐಸ್ ಕ್ರೀಮ್ ಕೊಡ್ಸ್ಬೇಕು, ಅವಳಿಗೆ ಪ್ಯಾಂಪರ್ ಮಾಡ್ಬೇಕು, ಮುದ್ದು ಮಾಡ್ಬೇಕು, ಜಗಳ ಮಾಡಬಾರ್ದು, ಫೈಟ್ ಮಾಡಬಾರ್ದು, ಅವಳಿಗೆ ಎದುರು ಮಾತಾಡಬಾರ್ದು, ಪರ್ಷಿಯನ್ ಕ್ಯಾಟ್ ಕೊಡ್ಸ್ಬೇಕು. ಅದು ಬ್ರೌನ್ ಅಂಡ್ ವೈಟ್ ಕಲರ್ ಇದ್ರೆ ಮಾತ್ರ ಕೊಡ್ಸ್ಬೇಕು, ಬ್ರೌನಿ ಕೊಡ್ಸ್ಬೇಕು. ಆಮೇಲೆ ಪರ್ಷಿಯನ್ ಕ್ಯಾಟ್ ಒರಿಜಿನಲ್ ಕ್ಯಾಟ್. ನೀವು ಈ ಗೊಂಬೆ ತೋರ್ಸ್ಬಿಟ್ಟು ನೋಡ್ಬಿಟ್ಟ ಅದೆಲ್ಲ ಇಲ್ಲ. ಒರಿಜಿನಲ್ ಪರ್ಷಿಯನ್ ಕ್ಯಾಟ್, ಪರ್ಷಿಯನ್ ಇಂದನೇ ಬರ್ಬೇಕು. ಇಲ್ಲ ಅಂದ್ರೆ ಆಕ್ಟಿಂಗ್ ಎಲ್ಲ ಮಾಡಲ್ಲ ಅಷ್ಟೇ. ಎಷ್ಟು ಖರ್ಚಾಯ್ತು ತಾರೀಶ್ ನಿಮ್ಗೆ ಇವಳನ್ನ ಮೇಂಟೈನ್ ಮಾಡೋದಕ್ಕೆ? ಇಲ್ಲ ಮೇಡಮ್, ಅಷ್ಟೆಲ್ಲ ಖರ್ಚಿಲ್ಲ. ತುಂಬಾ 1 lakh ಕೊಡ್ಬೇಕಷ್ಟೇ. ಅಷ್ಟೇ 50 lakh.
ಲಕ್ಷಕ್ಕಿಂತ ಸುಷ್ಮಾ ಅವರೇ, ಸುಷ್ಮಿತಾ ನಿಮ್ಗಾದ್ರೂ ಅವಳ ಅಷ್ಟು ಸಂಭಾವನೆ ಇದೆಯಾ? ಜೀವನದಲ್ಲೇ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ನೋಡಿ 50 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾಳೆ ನೆಕ್ಸ್ಟ್ ಸಿನಿಮಾಗೆ. ನಾನು 50 ರೂಪಾಯಿ ಹಾಕಿಬಿಟ್ಟಿದ್ದಾಳೆ. ನೆಕ್ಸ್ಟ್ ಇಂದ ಸಿನಿಮಾಗೆ 50 ಲ್ಯಾಕ್ ಡಿಮ್ಯಾಂಡ್. ಇಷ್ಟೇ ಇರ್ಬೇಕಲ್ಲ ನಾವು. ಓ ನೆಕ್ಸ್ಟ್ ಹೇಳ್ತೀಯ ನೀನು ಕಥೆ ಎಲ್ಲ ಕೇಳಾದ್ಮೇಲೆ? ಅವರು ನೆಕ್ಸ್ಟ್ ಫ್ಯೂಚರ್ ಸೂಪರ್ ಸ್ಟಾರ್ ಆಗ್ತಾರಲ್ವಾ, ಆಹಾ. ಅವಾಗ ಅವ್ರು ಹೇಳ್ತಾ ಇರೋದು ನಿಮ್ಮ ಸಂಭಾವನೆ ತಾನೆ. ಸುಷ್ಮಿತಾ, ಈಗ ನೀವು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರನ ಮಾಡಿದ್ದೀರಾ. ಸೊ ತಾರುಷ್ ಫಸ್ಟ್ ನಿರ್ದೇಶನ ಇದು. ಸೊ ನಿಮ್ದೆಲ್ಲ ಅಂದ್ರೆ ಹೇಗಿದ್ರು ಅವರು ಶೂಟಿಂಗ್ ಸೆಟ್ ಅಲ್ಲೆಲ್ಲ? ಅಂದ್ರೆ ಮೀನ್ಸ್ ಈ ಸಿನಿಮಾ ಅವ್ರು ನೋಡ್ತಾ ಇದ್ರೆ ಯಾಕಂದ್ರೆ ತುಂಬಾ ಇನ್ನೋಸೆಂಟ್ ಹುಡುಗ ಅಂತ ಅನಿಸ್ತಾರೆ. ಆಕ್ಚುಲಿ ಅಲ್ಲ, ಈ ಇನ್ನೋಸೆಂಟ್ ಈ ಇಂಡಸ್ಟ್ರಿಗೆ ಓಕೆನಾ? ಅಲ್ಲ ಅಂದ್ರೆ ಕೆಲ್ಸ ಅಂತ ಬಂದಾಗ ನನ್ನ ರಾಕ್ಷಸತನನ ನಮ್ಮ ಹುಡುಗರು ತಡ್ಕೊಳಲ್ಲ. ಅಭಿಗೆಲ್ಲ ಅಂದ್ರೆ ಏನಕ್ಕೆ ಅಂದ್ರೆ ಅದೇ ಹೇಳಿದ್ನಲ್ಲ, ಇಲ್ಲಿ ಬರ್ಬೇಕು ಅಂದ್ರೆ ಎಲ್ಲದಕ್ಕೂ ಸಿದ್ಧರಾಗಿ ನಿಂತ್ಕೊಬೇಕು. ಕೆಲ್ಸ ಇದ್ದಾಗ ಕೆಲ್ಸ ಹೊರತುಪಡಿಸಿ ನಾವೇನು ಇದು ಏನು ಇದ್ ಮಾಡ್ಕೊಂತ ಇಲ್ಲ. ಸೊ ದಟ್ ಆ ಕೆಲ್ಸದ ಟೈಮಲ್ಲಿ ಮಾತ್ರ ಆರೋಗ್ಯನ್ಸಿ ಬಂದ್ಬಿಡುತ್ತೆ ನಂಗೆ. ತುಂಬಾ ಆರೋಗ್ಯಂಟ್ ಆಗ್ಬಿಡ್ತೀರಿ. ನಮ್ಮ ಗುರುಗಳು ಹಾಗೆ ನಮಗ್ ಕಳ್ಸಿರೋದ್ರಿಂದ. ಬಟ್ ಔಟ್ಸೈಡ್ ಪಾರ್ಟ್ ಅದೇ ಹೇಳ್ಬೇಕು, ಅದ್ ನಮ್ಗೆ ಗೊತ್ತಿಲ್ದಿರ ಇರುತ್ತೆ ಥಿಂಗ್ಸ್. ತುಂಬಾ ಇನ್ನೋಸೆಂಟ್ ಔಟ್ಸೈಡ್ ಆಕ್ಚುಲಿ ಹೇಳ್ತಾರೆ. ಬಟ್ ಅವತ್ತಿನ ದಿವಸ ಕಾಮಿಡಿ ಜಾನರ್ ಇರೋದ್ರಿಂದ ಅಂತ ಏನು ಪ್ರೆಷರ್ ಅಂತ ಅನ್ಸ್ಲಿಲ್ಲ ನನಗೆ. ಹಿಂದಿ ಮುಂದಿನ ದಿವಸ ಮಿಕ್ಕಿದ್ದು ಸಾಂಗ್ ಶೂಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿದೆ. ಅವತ್ತಿನ ನಮ್ ಶೂಟ್ ಅಲ್ಲಿ ಹಂಗಾಗಿರ್ಲಿಲ್ಲ, ಅಷ್ಟು ಸ್ಮೂತ್ ಆಗಿ ಹೋಯ್ತು ಅವತ್ತು. ಆಫ್ ದ ಕ್ಯಾಮ್ರಾ ಈಸ್ ಸಚ್ ಅ ಜಟ್ರನ್. ಅಂದ್ರೆ ಅವರಿಗೆ ಸಿನಿಮಾ ಬರೋ ಕೆಲವ್ರಿಗೆ ಬೇರೆ ಬೇರೆ ಉದ್ದೇಶಗಳಿರುತ್ತೆ, ಏನಕ್ಕೆ ಬರ್ತೀನಿ ಅನ್ನೋದು ಕ್ಲಾರಿಟಿನೇ ಇರಲ್ಲ. ಇಲ್ಲಿ ತುಂಬಾ ಕ್ಲಾರಿಟಿ ಇದೆ. ಆಮೇಲೆ ಡೈವರ್ಟ್ ಆಗಲ್ಲ. ಈಸ್ ಕುದುರೆ ಅಷ್ಟೇ, ಇನ್ನೊಂದ್ಸತಿ ಹಿಂಗ್ ಆಗ್ಬಿಟ್ರೆ ಮುಗೀತು. ಅವ್ರು ಅಷ್ಟೇ ಫೋಕಸ್ ಮಾಡ್ತಾರೆ. ಜಾಲಿ ಅಂದ್ರೆ ಅವ್ರ ಲೈಫ್ ಅಲ್ಲಿ 4-5 ವರ್ಷದಿಂದ ಲೈಫ್ ಅಲ್ಲಿ ಜಾಲಿ ಇದೆಯೋ ಇಲ್ವೋ, ಜಾಲಿ ಸಿನಿಮಾಗಂತೂ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದಾರೆ, ಡೆಡಿಕೇಶನ್ ಕೊಟ್ಟಿದ್ದಾರೆ, ಅದಷ್ಟೇ. ಆ ಕಡೆ ಈ ಕಡೆ ಸಖತ್ತಾಗಿರೋ ಹುಡುಗಿ ಬಂದ್ಲೋ ಅಥವಾ ಒಳ್ಳೆ ಅಟ್ರಾಕ್ಷನ್ ಏನ್ ಅರ್ಥ ಆಯ್ತು ನಿಮ್ಗೆ? ಓ ಹುಡುಗಿ ಅಂದ್ರೆ ಹುಡುಗಿ ಕ್ಯೂಟ್ ಚೆನ್ನಾಗಿರೋದು ಅಂದ್ರೆ ಅವಳು ಶೈ ಆಗ್ಬಿಡ್ತಾಳೆ, ಎಲ್ಲಿದ್ರು ಶೈ ಆಗ್ತಾಳೆ. ನಾನೇ ಅಂತ ಸಖತ್ತಾಗಿರೋ ಹುಡುಗಿರೇನಾದ್ರು ಬಂದ್ರೆ ಶೂಟಿಂಗ್ ಸೆಟ್ ಅಲ್ಲೆಲ್ಲ ನೀನ್ ಹೀರೋಯಿನ್ ಅಲ್ವಾ? ಇಷ್ಟು ಮುದ್ದಾದ ಅಲ್ಲ, ಹೀರೋ ನಿಮ್ಮ ಅಮ್ಮ ನೋಡ್ತಾ ಇದ್ರಾ? ಹೀರೋ ನಿಮ್ಮ ಅಮ್ಮನ್ ನೋಡ್ತಾ ಇದ್ರ ಶೂಟಿಂಗ್ ಸೆಟ್ ಅಲ್ಲಿ? ಅದೇ ಶೂಟ್ ಮಾಡೋದ್ ಬಿಟ್ಟು ನಿಮ್ಮ ಅಮ್ಮನೇ ನೋಡ್ಕೊಂಡ್ ಕುಂತಿದ್ರು. ಹೌದಾ? ತಾನೇ? ಅಮ್ಮನೇ ಶೂಟ್ ಮಾಡ್ತಾ ಇದ್ವಿ. ನಿಮ್ಮ ಅಮ್ಮ ನಿನ್ಗಿಂತ ಚೆನ್ನಾಗಿದಾರಾ? ಇಬ್ರು ಚೆನ್ನಾಗಿದೆ. ಈಗ ಮತ್ತೆ ಹೀರೋ ಯಾರನ್ನ ನೋಡ್ತಾ ಇದ್ರು? ನಾನು ನಮ್ಮ ಅಮ್ಮನ ನೋಡ್ತಾ ಇದ್ದೆ. ನಿಮ್ಮ ಅಮ್ಮನ ಹೀರೋ ನೋಡ್ತಾ ಇದ್ರು. ನೀವು ನಾನು ನಮ್ಮ ಅಮ್ಮನ ನೋಡ್ತಾ ಇದ್ದೆ. ಇವಾಗ ನಮ್ಮಮ್ಮ ನನ್ನ ನೋಡ್ತಾ ಇರೋದು. ಅಷ್ಟೇನಾ? ಹೀರೋ ನೀನ್ ಬಿಟ್ಕೊಡೋದೇ ಇಲ್ಲ. ನೀನು ತಾರುಷ್ನ ಬಿಟ್ಕೊಡಲ್ವಾ ಇಲ್ಲೂನು? ಅಷ್ಟು ಒಳ್ಳೆ ಹುಡುಗನ ತಾರುಷ್? ಇಲ್ಲ ಹುಡುಗನ ಅಷ್ಟೆಲ್ಲ ಇಲ್ಲ, ಚೂರು ಅಷ್ಟೇ. ಓಕೆ ತಾರುಷ್, ಈಗ ನೀವು ಈ ಸಿನಿಮಾದಲ್ಲಿ ಕಥೆ ಮಾಡಿರೋದು ಒಂದು ಸಂಬಂಧಗಳ ಬಗ್ಗೆ, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಒಂದು ಪ್ರತಿಯೊಂದು ಸಂಬಂಧದ ಅರ್ಥನ ಹೇಳಕ್ ಹೊರಟಿದ್ದೀರಾ. ಸೊ ಇದು ಯಾವ ತರ ನಿಮ್ಗೆ ಅನುಭವ ಆಗಿದ್ದು ಅಂತ? ಯಾಕಂದ್ರೆ ನೀವೇ ಕತೆ ಬರ್ತಿರೋದ್ರಿಂದ. ಅಂದ್ರೆ ನನ್ನ ಸುತ್ತಮುತ್ತಲಿನ ಫ್ರೆಂಡ್ಸ್ ಆಗ್ಲಿ, ಇಲ್ಲಾಂದ್ರೆ ಅಲ್ಲಲ್ಲಿ ಆಗ್ತಿರ್ತೇವಲ್ಲ ಮ್ಯಾಮ್ ರಿಲೇಶನ್ಶಿಪ್ಸ್. ಮತ್ತೆ ಮೋಸ್ಟ್ ಪ್ರಾಬಬ್ಲಿ ನನ್ನ ಇದು ಸೆಲೆಬ್ರಿಟೀಸ್ ಎಲ್ಲ ಅಂದ್ರೆ ನಾವು ಎಷ್ಟೊಂದು ಕೇಳ್ತಿದ್ರಿ ಇದು ಅವ್ರದ್ದು ಅಷ್ಟು ಲವ್ ಅಷ್ಟು ಚೆನ್ನಾಗಿದೆ ಅಂತ. ಸಡನ್ ಆಗಿ ಡಿವೋರ್ಸ್ ಅಂತ ಇದಾಕೊಂಡಾಗ ಬೇಜಾರಾಗತ್ತೆ ಎಲ್ಲೋ ಒಂದ್ ಕಡೆ. ಸೊ ನೆಕ್ಸ್ಟ್ ಬರೋ ಮುಂದಿನ ಪೀಳಿಗೆಗೂ ಅದೇ ಒಂದು ಮಾರ್ಗದರ್ಶನ ಆಗುತ್ತಾ ಅನ್ಸ್ತಿತ್ತು. ನಮ್ ಸಿನಿಮಾ ಅನ್ನೋದೇ ಒಂದು ಸಂದೇಶ ಕೊಡೋ ಮೂಲಕ ಅಲ್ವಾ, ಪ್ಲಾಟ್ಫಾರ್ಮ್. ಇನ್ನೆಲ್ಲ ವೇಲ್ ಕೊಡ್ತೀರಷ್ಟೇ, ಒಂದು ಎಂಟರ್ಟೈನ್ಮೆಂಟ್ ವೇಲ್ ಕೊಡ್ತೀರಷ್ಟೇ. ಸೊ ಹಾಗಾಗಿ ಒಂದು ಸಂದೇಶ ಹೇಳ್ಬೇಕು ಅನ್ಸ್ತು. ಅದಕ್ಕೆ ಲವ್ ಹೇಗಿದ್ರು ಲವ್ ಒಂದು ಜಾನರ್ ಇದೆ, ಆ ರಿಲೇಶನ್ಶಿಪ್ ಅಲ್ಲೇ ಈ ಕಥೆನ ಒಗ್ಗೂಡಿಸಿದ್ರೆ ಹೇಗ್ ಬರುತ್ತೆ ಅಂತ ಪ್ಲಾನ್ ಮಾಡಿ, ಸೊ ಅದಕ್ಕೆ ಅನುಗುಣವಾಗಿ ಆಕಾರ ತಗೊಂಡು ಇವತ್ತು ನಿಮ್ ಮುಂದೆ ಬಂದಿದ್ರಿ.
ಟ್ರೇಲರ್ ಎಲ್ಲ ನೋಡಿದಾಗ ನೀವು ತುಂಬಾ ಹೊಸಬ್ರು ಅನ್ಸಲ್ಲ, ಯಾಕಂದ್ರೆ ರಂಗಭೂಮಿಯಿಂದ ಬಂದಿರೋರಾಗಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡು ನಟನೆ ಕೂಡ ಮಾಡ್ತೀರಾ. ಈ ಟ್ರೇಲರ್ ನಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತೀರಾ. ನೀವು ಒಂದು ಲವರ್ ಬಾಯ್ ಆಗಿ ಕಾಣಿಸ್ತೀರಾ, ಇನ್ನೊಂದು ಸೈಕೋ ಆಗಿ ಕಾಣಿಸ್ತೀರಾ, ಇನ್ನೊಂದು ಫೈಟ್, ಒಳ್ಳೆ ಫೈಟ್ ಕೂಡ ಮಾಡಿದ್ದೀರಾ. ಸೊ ಇದ್ರ ಹಿಂದೆ ಎಲ್ಲ ಎಷ್ಟು ವರ್ಷದ ಜರ್ನಿ ಅಂತ ರಂಗಭೂಮಿಯಲ್ಲಿ? ರಂಗಭೂಮಿ ಸ್ಟಾರ್ಟ್ ಮಾಡಿದ್ದ ಹೌದು. ರಂಗಭೂಮಿ 2014 ಸ್ಟಾರ್ಟ್ ಮಾಡಿದ್ದು, ಕಾಲೇಜ್ ಹೋಗ್ತಾ. ಸೊ ಅಲ್ಲಿಂದ ಶಾರ್ಟ್ ಫಿಲ್ಮ್ಸ್, ರಂಗಭೂಮಿ 2 ಪ್ಯಾರಲಲ್ ಆಗೇ ಮಾಡ್ಕೊಂಡ್ ಬಂದ್ರಿ. ಅದಾದ್ಮೇಲೆ ಒಂದೇ ಸಲ ಜಂಪಿನ್ ಆದ್ರಿ. ಅಂದ್ರೆ 1 ವರ್ಷ TCS ಅಲ್ಲಿ ವರ್ಕ್ ಮಾಡಿದೆ. ಆ ವರ್ಕ್ ಮಾಡ್ಬಿಟ್ಟು ನನ್ನ ತಾಯಿಗೆ ಹೇಳ್ಬಿಟ್ಟಿದ್ದೆ, ಅಂದ್ರೆ 1 ವರ್ಷ ನಾನು ವರ್ಕ್ ಮಾಡೋದು, ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಇಲ್ಲೇ ಬಂದ್ಬಿಡ್ತೀನಿ ಅಂತ. ಅಲ್ಲಿಂದ ಜಂಪಿನ್ ಆಗಿದ್ದು. ಏಡಿಯಾಗ ಒಂದ್ ಸ್ವಲ್ಪ ದಿವಸ 1-2-3 ಸಿನಿಮಾ ವರ್ಕ್ ಮಾಡಿ, ಆಮೇಲೆ ನಾವೇ ತಂಡ ತರ ಕಟ್ಟಿ ಸೊ ಸಿನಿಮಾ ಮಾಡಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ, ಮತ್ತೆ ಇನ್ನೊಂದ್ 2-3 ಸಿನಿಮಾ ಹೀರೋ ಮಾಡಿದೆ, ಯಾವ್ದು ರಿಲೀಸ್ ಆಗಿಲ್ಲ. ಸೊ ಆಗ ಮಾಡ್ತಾ ಫೈನಲ್ ಆಗಿ ಆಪ್ಷನ್ ಇಲ್ದಿರ ಇನ್ನ ಯಾವಾಗ ರಿಲೀಸ್ ಆಗುತ್ತೆ ಅಂತ ಫೈನಲ್ ಆಗಿ ನಿಮ್ಮಲ್ಲಿ ಒಂದು ನೋವಿದೆ, ಶಾರ್ಟ್ ಮೂವಿ ಮಾಡಿದ್ವಿ, ಪ್ರತಿಭೆ ಇದ್ರು ಅವಕಾಶಗಳು ಸಿಗ್ಲಿಲ್ಲ ಅನ್ನೋ ನೋವು. ಯಾಕೆ ಅಂದ್ರೆ ಯಾರ ಹತ್ರ ಎಲ್ಲ ಈ ಅವಕಾಶಗಳು ಕೇಳಿದ್ರಿ ಅಂತ, ಯಾಕೆ ಆ ಅವಕಾಶಗಳು ಸಿಗದೆ ಇರೋ ಕಾರಣ ಅಂತ? ಯಾಕಂತಂದ್ರೆ ನಾವ್ ಈ ಜಾಲಿದು ಟ್ರೇಲರ್ ಸಾಂಗ್ಸ್ ನೋಡಿದಾಗ ನಿಮ್ಮಲ್ಲಿ ಅದೊಂದು ಪ್ರತಿಭೆ ಇದೆ ಅಂತ ನೋಡಿದವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೆ ಯಾಕೆ ಆ ತರದೆಲ್ಲ ಅವಕಾಶಗಳು ಸಿಗ್ಲೇ ಇಲ್ಲ ಅಂತ? ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಅಂತ ಹೇಳಕ್ ಆಗಲ್ಲ ಮೇಡಮ್. ವ್ಯವಸ್ಥೆ, ಸಿಸ್ಟಮ್ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ಚೇಂಜ್ ಆಗ್ಬೇಕು, ಸುಮಾರು ಹಲವಾರು ವಿಷಯಗಳು ಚೇಂಜ್ ಆಗ್ಬೇಕು. ಸೊ ಅದನ್ನ ನಾವ್ ಒಬ್ಬರನ್ನ ಕ್ವಶನ್ ಮಾಡಕ್ ಆಗಲ್ಲ, ಯಾರೋ ಒಬ್ರು ಬಂದು ಚೇಂಜ್ ಮಾಡಕ್ ಆಗಲ್ಲ. ಅಷ್ಟು ಸಿಸ್ಟಮು ಯಾವಾಗ ಚೇಂಜ್ ಆಗುತ್ತೋ ಅವಾಗ್ಲೇ ಒಂದು ಹೊಸ ಪ್ರತಿಭೆಗಳಿಗೆ ಜಾಗ ಸಿಗುತ್ತೆ, ಅವಕಾಶ ಸಿಗುತ್ತೆ. ಈ ತರ ಸುಮಾರು ರೆವಲ್ಯೂಷನ್ಸ್ ಆಗ್ಬೇಕು ಅಂತ ಅನ್ಕೊಂಡಿದೀರಿ. ಸೊ ಅದು ಯಾವಾಗ ಆಗತ್ತೆ ಅಂತ ನಾವು ಕಾಯ್ತಾ ಇದೀರಿ ಅಷ್ಟೇ, ನೋಡ್ಬೇಕು, ಕಾದ್ ನೋಡ್ಬೇಕು. ಸುಶ್ಮಿತಾ ಅವ್ರನ್ನ ನಾವು ಯಾವಾಗ್ಲೂ ನಗುಮುಖದ ಚೆಲುವೆ, ಸ್ಪಾಟ್ ಅಲ್ಲೇ ಕಾಮಿಡಿ ಕ್ರಿಯೇಟ್ ಮಾಡುವಂತ ಕಲೆ ಇರುವಂತ ಗುಣವಂತೆ ನೋಡಿದೀವಿ. ಸೊ ಹೆಂಗೆ ಈ ಸಿನಿಮಾದಲ್ಲಿ ನಿಮ್ ಪಾತ್ರ ಹೆಂಗ್ ಕ್ಯಾರಿ ಆಗುತ್ತೆ ಅಂತ? ಅಷ್ಟೇ ನಗಿಸ್ತೀರಾ? ಸೇಮ್ ಹಂಗೇನೆ. ನಿಮ್ಗೆ ತೀರಾ ರೀಲ್ಸ್ ಮಾಡ್ತಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಹುಚ್ಚಿಡ್ಬಿಡುದು. ನನ್ ಸ್ವಲ್ಪ ಹುಚ್ಚಿಡ್ಬಿಡ್ತು ಅಷ್ಟೇ. ಅಂದ್ರೆ ರೀಲ್ಸ್ ರಾಣಿ ಆಗಿದ್ದೀರಾ ಈಗ? ಹೌದು. ರಿಯಲ್ ಆಗಿ ಬೇಡ, ರಿಯಲ್ ಎಲ್ಲ ಹೋಗ್ಬಿಟ್ಟು ರೀಲ್ಸ್ ರಾಣಿ ಆಗಿ. ಓಕೆ, ಅಂದ್ರೆ ಯಾವ ತರ ಅಂದ್ರೆ ಪ್ರೇಕ್ಷಕರನ್ನ ಆ ರೀಲ್ಸ್ ಅಲ್ಲೇನೆ ರಂಚೋದು ಅಥವಾ ಸಂದೇಶ ಏನಾದ್ರು ಕೊಡ್ತೀರಾ? ಯಾವ ತರ ಇರುತ್ತೆ? ಇಲ್ಲ, ನನ್ನ ಆತರ ಮೆಸೇಜ್ ಓರಿಯೆಂಟೆಡ್ ಏನಿಲ್ಲ. ಕ್ಲೈಮ್ಯಾಕ್ಸ್ ವರ್ಗು ಮಾತ್ರ ಯಾವುದು ಸಂದೇಶಗಳು ಬರಲ್ಲ. ನನ್ ಆ ಪೋರ್ಷನ್ ಮಾತ್ರ ಏನಿದೆ ಅದು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತರ ಇದೆ. ಆ ಪೋರ್ಷನ್ ಮಾತ್ರ ಕಾಮಿಡಿ ಇದೆ ಅಷ್ಟೇ. ಪ್ರಿಯಂದು ನಿಮ್ದು ಕಾಂಬಿನೇಷನ್ ಇದೆಯಾ? ಇಲ್ಲ, ಆಕ್ಚುಲಿ ಅವ್ಳು ಸಾಂಗ್ ಅಲ್ಲಿ ಮಾತ್ರ ಇದ್ದಾಳೆ. ಅದೇ ನೆಕ್ಸ್ಟ್ ಇಂದ ಚಾನ್ಸ್ ಕೊಡ್ಬೇಕು. ಸ್ಪಾಟ್ ಅಲ್ಲಿ ಸಿಗ್ತಾ ಇಲ್ಲ? ಇಲ್ಲ, ಇವತ್ತೇ ಸಿಕ್ಕಿರೋದು. ಅವಳು ಬೆಳಗ್ಗಿಂದ ಅಷ್ಟು ಕ್ಲೋಸ್ ಆಗಿರೋದು. ಬಂದ್ ಪಾಪ ನೀವು ಹೊಡೆದ್ಬಿಟ್ಲು, ಅವ್ರು ಬೇಜಾರಾಗ್ಬೇಕು. ಅಲ್ಲ, ಫೈಟ್ ಪಡೋದು ಅಂತಾನೆ ಅರ್ಥ ಆಗಿಲ್ಲ. ನಗದ್ ನೋಡಿ ಹೊಡಿಯತ್ತೆ ಎಷ್ಟು ಚೆನ್ನಾಗಿ ನಿಮ್ ಜೊತೆ ಇದ್ದಾಳೆ. ಅಲ್ಲ, ಹೊಡಿಯತ್ತೆ ನಗ್ತಿರೋದ್ ನೋಡಿ ಅವಳು. ಅಲ್ಲ, ಈಗ ಅವಳು ಪಾಪ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಸಿಕ್ಕಿದ್ರೆ ಇನ್ನೇನ್ ಆಗ್ಬೇಕಿತ್ತು ನಿಮ್ಮ ಪರಿಸ್ಥಿತಿ? ಈಗ ನನಗೆ ಭಯ ಆಗ್ತಿದೆ. ಬಟ್ ಅವಳು ಹುಡುಗಿ ಏನೇ ಹೇಳಿದ್ರು ಕೇಳ್ತಾಳೆ. ಶಿ ಇಸ್ ಫ್ರೆಂಡ್ಲಿ ಟು ಗರ್ಲ್ಸ್. ಹುಡುಗರ ಪಕ್ಕ ಕೂರಲ್ಲ, ನಾನು ಅಲ್ಲಿ ಕೂರಲ್ಲ, ನೋ ಇಟ್ಸ್ ಓಕೆ, ಹಿಂಗೆ ಅವಳು. ನನ್ಗೂ ಅದೊಂದು ದೊಡ್ಡ ಪ್ರಶ್ನೆ ಇದೆಯಾ, ಯಾಕೆ ನೀವು ಹುಡುಗರು ಕಂಡ್ರಾಗಲ್ಲ? ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಅಣ್ಣನ? ಓ, ಚಿಕ್ಕ ಮಕ್ಳು ಗುಡ್ಡು. ಓ, ನೆಕ್ಸ್ಟ್ ನಿಮ್ಮ ಅಣ್ಣ ದೊಡ್ಡವನಾದ್ಮೇಲೆ ಬ್ಯಾಡ್ ಆಗ್ತಾನಾ? ಹೀರೋ ಏನು ಬ್ಯಾಡ್ ಆಗುಡ್ಡ? ಬ್ಯಾಡ್ ಏನಿದೆ ಹೀರೋನಲ್ಲಿ? ಬ್ಯಾಡ್ ಕ್ಯಾರೆಕ್ಟರ್ ಇದೆ ಹೀರೋನಲ್ಲಿ ನೀನ್ ನೋಡಿರುವಂತ ಬ್ಯಾಡ್ ಕ್ಯಾರೆಕ್ಟರ್ ಇದೆ? ಋತ್ವಿಕ್ ಹೀರೋ ಅಲ್ಲ, ಅವ್ನು ಯಾವ್ದ್ರಲ್ಲ ಹೀರೋ? ಯೂಟ್ಯೂಬ್ ಮಾಡ್ತಿದ್ದಾರಂತೆ. ಅದ್ರಲ್ಲಿ ಹೀರೋ ಅಲ್ಲ, ತಾರುಷ್ ಹೀರೋ. ಅವರಲ್ಲಿ ಬ್ಯಾಡ್ ಏನ್ ನೋಡಿದ್ಯಾ? ಜಾಲಿ ಮೂವಿ ಬಗ್ಗೆ ಮಾತಾಡ್ತಿದ್ಯಾ? ನಿಮ್ಮ ಅಣ್ಣನ ಬಗ್ಗೆ ಮಾತಾಡಕ್ ಬಂದಿದ್ಯಾ? ನಿಮ್ಮ ಅಣ್ಣನ ಬಗ್ಗೆ ಮಾತಾಡೋದಕ್ಕೆ ನಾವ್ ಏನಕ್ಕೆ ಪ್ಲಾಟ್ಫಾರ್ಮ್ ಹಿಂಗ್ ಕ್ರಿಯೇಟ್ ಮಾಡ್ಬೇಕು? ಬೇಡ ನಮಗೆ ಇವಾಗ ನಿಮ್ಮ ಅಣ್ಣನ ಬಗ್ಗೆ, ನಮಗೆ ತಾರುಷ್ ಬಗ್ಗೆ ಬೇಕು. ಹೇಳು, ತಾರುಷ್ ಬಗ್ಗೆ ಏನ್ ಗೊತ್ತು ನಿನ್ಗೆ? ಯಾವ್ದು ಬ್ಯಾಡ್ ಕಂಡಿದ್ದೇನು ತಾರುಷ್? ಗುಡ್ ಏನು?
ಚಾಕ್ಲೇಟ್ ಕೊಡ್ಸದಾ? ಇಲ್ಲ ಮತ್ತೆ ಏನು ಗೊತ್ತಿಲ್ಲ. ಏನು ಕೊಡಿಸ್ತಿರೋದೇ ಬೇಡ. ಅಲ್ಲ ಈ ನನ್ಗೆ ಅದೇ ಕ್ವಶನ್ ಬಂದಿತ್ತು ನಿಮ್ ಬಗ್ಗೆ. ಇವಾಗ ನಾನು ಜಸ್ಟ್ ಬೆಳಗ್ಗೆಯಿಂದ ನೋಡ್ತಿದ್ದೀರಲ್ಲ, ಸೊ ಪಾಪ ನೀವಿನ್ನು ಈಗ ಮದ್ವೆ ಆಗಿದ್ದೀರಾ, ನೋಡಿ ಮಕ್ಳು ಬೇಕು ಅಂತ ಅನಿಸ್ತಾ ಅಂತ. ಅಪ್ಪ ರಿಯಾ ಅಂತ ಮಗಳು ಉಟ್ಬಿಟ್ರೆ ಏನ್ ಮಾಡ್ತೀರಾ? ಅಯ್ಯೋ ನಾನು ನಿಮ್ಮ ಮಗನಿಗೆ ನಿನ್ನ ಜೋಪಾನ ಮಾಡ್ತೀನಿ, ಇನ್ನು ಜಾಸ್ತಿ ಮುದ್ದು ಮಾಡ್ತೀನಿ, ಇನ್ನು ಜಾಸ್ತಿ ರೋಸಸ್ ಕೊಡ್ತೀನಿ. ಓಕೆ, ನಾ ಡಾಲ್ ತರ ನೋಡ್ಕೊತೀನಿ ನಿನ್ನ. ನಮ್ಮ ಮನೆಗೆ ಬರ್ತೀಯಾ? ಇಲ್ಲ ಇಲ್ಲ ಇಲ್ಲ. ಓ ಇಲ್ಲ ನಾನು ಒಬ್ಳೇ ಇರ್ಬೇಕಾಗ್ತದೆ, ನಮ್ಮನೆ ಕರ್ಕೊಂಡು ಬಂದ್ಬಿಡು. ಸುಷ್ಮಿತಾ ಮನೆಗೆ ನಿಮ್ಮ ಅಣ್ಣರು ಕರ್ಕೊಂಡು ಹೋಗು. ಎಲ್ಲ ಫ್ಯಾಮಿಲಿ ಇರ್ಬೇಕು. ಓ ಫುಲ್ ಇಲ್ಲ, ಫ್ಯಾಮಿಲಿ ಪ್ಯಾಕೇಜ್. ಅಂದ್ರೆ ಫ್ಯಾಮಿಲಿ ಮಿಸ್ ಮಾಡಿದ್ರೆ ಅದು ಫ್ಯಾಮಿಲಿ ಅಲ್ವಾ? ಜಗಪ್ಪ ಸರ್ ಮತ್ತೆ ಸುಷ್ಮಿತಾ ಫ್ಯಾಮಿಲಿ ಅಲ್ವಾ ನಿಮ್ಗೆ? ನೆಕ್ಸ್ಟ್ ಇವಾಗ ಏನಾಗುತ್ತೆ ಗೊತ್ತಾ, ನಿನ್ನನ್ನು ನಿಮ್ಮಮ್ಮ ಈಗ ಎಲ್ಲಿಂದ ಬಸ್ ಸ್ಟಾಪ್ ಇಂದ ತಂದಿರೋದಲ್ವಾ? ಇಲ್ಲ ಕೇಳಿ, ಇಲ್ಲ ಫಸ್ಟ್ ಕೇಳು. ನಿನ್ನನ್ನ ಬಸ್ ಸ್ಟಾಪ್ ಇಂದ ನಿಮ್ಮಮ್ಮ ತಂದ್ರು, ಕಾಡಿಂದ ತಾರುಷ್ ತಂದ್ರು. ಇವಾಗ ಏನ್ ಮಾಡ್ತಾರೆ ನಿನ್ನ ಸುಷ್ಮಿತಾ ಮತ್ತೆ ಜಗ್ಗಪ್ಪ ಅವ್ರಿಗೆ ಮಾರ್ಬಿಡ್ತೀರಿ. ದತ್ತು ಕೊಡ್ತಾರೆ. ನೀವು ಟಾಟಸ್ ಜಾಗಲಿದ್ರಿ. ಎಲ್ಲಿ ಜನರಲ್ಲಿ ಟಾಟಸ್ ಜಾಗಲಿ ಮಮ್ಮ ಬರೀ ಕರ್ಕೋಗಿಲ್ಲ. ಜಾಗದಲ್ಲಿ ಇದ್ರಿ, ಟಾಟಸ್ ಜಾಗದಲ್ಲಿ ನೀವಿದ್ದು. ಆವಾಗ ಅಮ್ಮ ನನ್ನ ಕರ್ಕೊಂಡು ಹೋದ್ರಾ? ಅದೇ ನಿನ್ನನ್ನು ಹೇಗ್ ಕರ್ಕೊಂಡ್ರು ನನ್ನನ್ನು ಹಾಗೆ ಕರ್ಕೊಂಡು ಹೋದ್ರು ಅಮ್ಮ. ಅಷ್ಟೇ ಅವ್ಳು ಮಾಡೋದು. ನಾನು ಬೇಬಿ ಇದೆಯಲ್ಲ, ನಮ್ಮಮ್ಮ ಹೊಟ್ಟೆ ಒಳಗೆ ಇದೆ. ನಮ್ಮನ್ನ ಡ್ರಾಯಿಂಗ್ ಮಾಡಿದ ಫೋಟೋ ಇದೆ. ನಿನ್ನ ಡ್ರಾ ಮಾಡಿರೋ ಫೋಟೋ ಬೇರೆ ಇದೆಯಾ? ನಮ್ಮನ್ನ ಡ್ರಾಯಿಂಗ್ ಮಾಡಿದ್ದು. ನಿಮ್ಮ ಅಣ್ಣನೇ ಡ್ರಾ ಮಾಡಿದ್ನಾ? ಹೊಟ್ಟೆ ಅದು ಡ್ರಾಯಿಂಗ್ ಇದೆ. ಹೌದಾ? ಇವತ್ತು ಹೋಗಿ ಕೇಳು ಯಾವ ಹಾಡಲ್ಲಿ ಸಿಕ್ಕದೆ ಅನ್ನೋದು. ಹೇಳ್ತಾ ನಿಮ್ಮ ಅಣ್ಣ ಸುಮ್ನೆ ಡ್ರಾ ಮಾಡಿರೋದು ನಿನ್ ಯಾವ ಗೊತ್ತಲ್ಲ ಹೋಗಿ ನಮ್ಮನ್ನ. ನಿಮ್ಮ ಅಣ್ಣ ಯಾರಿಗೂ ಗೊತ್ತಿಲ್ಲ, ನಾನು ತುಂಬಾ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಲ್ವಾ? ಋತ್ವಿಕ್ನ ನಾನು ನೋಡ್ಬೇಕಾಗ್ತದೆ. ಇವತ್ತೇ ನಾನು ವಿಡಿಯೋ ಕಾಲ್ ಎಲ್ಲಾದ್ರೂ ನೋಡ್ಬೇಕು. ನಂಗೆ ಓವರ್ ಆಕ್ಟಿಂಗ್ ಮಾಡ್ಬಿಡಿ. ಯಾರು ಯಾರು ಓವರ್ ಆಕ್ಟಿಂಗ್ ಮಾಡಬೇಡಿ ಅಂತ. ಯಾಕೆ ಪಾಪ ಅವ್ರು? ನಾನು ಆಕ್ಟರ್ ಅಲ್ಲ, ನಾನು ಓನ್ಲಿ ಆಕ್ಟರ್ ಅಲ್ಲ ಓವರ್ ಆಕ್ಟಿಂಗ್ ಮಾಡಕ್ಕೆ. ಶೀಸ್ ಫ್ರೆಂಡ್, ಅವ್ರು ನನ್ನ ಫ್ರೆಂಡ್. ನಿನಗೆಲ್ಲ ಗೊತ್ತು, ನನಗೆ ಗೊತ್ತು. ಬೆಸ್ಟ್ ಫ್ರೆಂಡ್ ನಾಟ್ ಬರ್ಡ್. ಓಕೆ, ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ಓಕೆ ತಾರುಷ್, ಈಗ ಯೋಗರಾಜ್ ಭಟ್ ಸರ್ ಕೈಲಿ ಒಂದು ಹಾಡ್ ಬರ್ಸಿದ್ದೀರಾ. ನಾವು ಈ ಹಿಂದೆ ಒಂದು ಹಾಡ್ ಕೇಳಿದ್ವಿ, ಹಿತ್ತಲಕ್ಕ ಕರಿಬೇಡ ಮಾವ ಅಂತ. ಸೊ ನಿಮ್ಮ ಸಾಂಗ್ ಕೂಡ ಸ್ವಲ್ಪ ಅದಕ್ಕೆ ನೆನ್ಪ್ ಮಾಡುತ್ತೆ ಆ ಸಾಂಗ್. ಯಾಕೆ ಆ ಸಾಂಗ್ ನ ಅವ್ರ ಹತ್ರ ಬರ್ಸಿದ್ದು, ಏನು ಅಂತ? ಅಂದ್ರೆ ಭೂಷಣ್ ಮಾಸ್ಟರ್ ಹತ್ರ ನಾನು ಫಸ್ಟ್ ಅಂದ್ರೆ ನನ್ನ ಫೇವ್ರೆಟ್ ಮಾಸ್ಟರ್ ಅವರು. ಸೊ ಹೋಗಿದ್ರಿ, ಈ ತರ ಮಾಡ್ಬೇಕು ಮಾಸ್ಟರ್ ಅಂತ ಕೇಳಿದಾಗ ಸಮಥಿಂಗ್ ಉತ್ತರ ಕರ್ನಾಟಕ ಸ್ಟೈಲ್ಗೆ ಹೋಗೋಣ, ಸ್ಲ್ಯಾಂಗು, ಸೊ ದಟ್ ರೀಚ್ ಸಿಗುತ್ತೆ ನಿಮ್ಗೆ ತಾರುಷ್. ಇವಾಗ ನನ್ಗೆ ಮಾಸ್ಟರ್ ಅಂದ್ರೆ ಡ್ಯಾನ್ಸ್ ಒಂದು ಒಳ್ಳೆ ಸ್ಟೆಪ್ಸ್ ಹಾಕ್ಬೇಕು ಮಾಸ್ಟರ್ ಅಂತ ಕೇಳಿದಾಗ, ಸೊ ದಟ್ ಎಲ್ಲಾನು ವರ್ಕ್ ನೋಡ್ಬೇಕಲ್ಲ, ನಿನ್ ಪ್ರತಿಭೆನೂ ಎಕ್ಸ್ಪ್ಲೋರ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಉತ್ತರ ಕರ್ನಾಟಕ ಭಾಗದವರು ಜಾಸ್ತಿ ರೀಚ್ ಆಗತ್ತೆ, ಸೊ ದಟ್ ಹಂಗ್ ಮಾಡೋಣ ಅಂದ್ರು. ಬಟ್ ಬಜೆಟ್ ಅಫೋರ್ಡ್ ಆಗುತ್ತಾ, ನಾವು ಸೆಟ್ ಹಾಕ್ಬೇಕು, ಮತ್ತೆ ಭಟ್ರ ಹತ್ರ ಬರ್ಸ್ಬೇಕು ಅಂದ್ರೆ ಅದೇ ಇಟ್ಸ್ ಟಫೆಸ್ಟ್ ಜಾಬ್ ಅಂತ ಅನ್ಕೋತಾ ಇದ್ರಿ. ಇಲ್ಲ, ಒಂದು ಸಾಹಸ ಮಾಡ್ಬಿಡೋಣ, ಇಲ್ಲಾಂದ್ರೆ ಇಷ್ಟು ದಿವಸ ಬಂದ್ರು ಕೂಡ ವೇಸ್ಟ್ ಆಗ್ತಾ ಇರಬಾರ್ದು, ಏನೋ ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ನುಗ್ಗಿದ್ದು. ಭೂಷಣ್ ಮಾಸ್ಟರ್ ಅದಕ್ಕೆ ಜೊತೆಯಾಗಿ ಮಾಡ್ಕೊಟ್ರು. ಮತ್ತೆ ಯೋಗರಾಜ್ ಭಟ್ ಸರ್ ಕೂಡ ಅಷ್ಟೇ ಹೊಸಬ್ರಿಗೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಏನಂದ್ರು ಯೋಗರಾಜ್ ಭಟ್ ಸರ್ ಕೇಳಿದಾಗ? ಬಟ್ ಅವ್ರ ರಿಯಾಲಿಟಿ, ಎಲ್ಲಾರು ರಿಯಾಲಿಟಿ ಹೇಳಿದ್ರು. ದಟ್ಸ್ ವಾಟ್. ಅಂದ್ರೆ ನಾವು ಬರ್ದಿದ ತಕ್ಷಣ ಈ ಹಾಡ್ ಇಟ್ಟಾಗಲ್ಲಪ್ಪ, ಮತ್ತೆ ಇಲ್ಲ ಅಂದ್ರೆ ಭೂಷಣ್ ಮಾಸ್ಟರ್ ಮಾಡಿದ ತಕ್ಷಣ ಅದು ಕೊಲ್ಯಾಬ್ ಸಕ್ಸಸ್ ಆತರ ಅಲ್ಲ. ಇಂಡಸ್ಟ್ರಿ ಇಸ್ ಸಮಥಿಂಗ್ ಡಿಫ್ರೆಂಟ್. ಒಳಗಡೆ ಸುಮಾರು ವಿಷಯಗಳಿದಾವೆ. ನಿಮ್ಗೆ ಮೇಲ್ನೋಟಕ್ ಮಾತ್ರ ಚಂದವಾಗಿ ಅಂದವಾಗಿ ಕಾಣಿಸ್ಬೋದು, ಒಳಗಡೆ ಬಂದ್ರೆ ಸಾಕಷ್ಟು ಇದಿದೆ ವಿಷಯಗಳು ಅಂತ. ಹೌದು, ಅದ್ ಮಾಡ್ಕೊಂಡು ಹೊರಗಡೆ ಬಂದ್ಮೇಲೆ ಅಂದ್ರೆ ಎಲ್ಲಾ ಶೂಟ್ ಆದ್ಮೇಲೂ ರಿಲೀಸ್ ಆದ್ಮೇಲೆ ಅರ್ಥ ಆಗ್ತಿತ್ತು ಸ್ಲೋ ಪ್ರೋಸೆಸ್. ಅಂದ್ರೆ ನಾವು ಒಂದು ಬೆಸ್ಟ್ ಪ್ರಾಡಕ್ಟ್ ಕೊಟ್ಟಿದ ತಕ್ಷಣ ಇಟ್ಟಾಗಲ್ಲ, ಮತ್ತು ಒಂದು ಮಟ್ಟಿಗೆ ಮಾರ್ಕೆಟಿಂಗ್ ಮಾಡಿದ್ರೂ ವರ್ಕ್ ಆಗಲ್ಲ. ಅದು ಸಮಥಿಂಗ್ ಇಟ್ ನೀಡ್ ಟು ಬಿ ಎಕ್ಸ್ಟ್ರಾರ್ಡಿನರಿ, ಏನೋ ಒಂದು ಫೋರ್ಸ್ ಬೇಕು ಅನ್ನೋದು ಅರ್ಥ ಆಯ್ತು. ಆಮೇಲೆ ನಿಮ್ಗೆ 1 ಲಕ್ಷ ಕೊಟ್ಟಿರೋದು ವೇಸ್ಟ್ ಅಲ್ಲ ರಿಯಾ? ತಾರುಷ್ ನಿಮ್ಗೆ 1 ಲಕ್ಷ ಕೊಟ್ಟಿರೋದು ವೇಸ್ಟ್ ಅಲ್ಲ? ಈಗ ವಾಪಸ್ ಕೊಡು ಫಸ್ಟ್ ಅವ್ರಿಗೆ. ಅವ್ರು ಮಾತಾಡ್ತಾ ಇದ್ದಾರೆ ತಾನೆ, ನೀನ್ ಕೇಳಿಸ್ಕೊಬೇಕು ತಾನೆ. ನೀ ಅಲ್ಲಿ ಸುಷ್ಮಿತಾ ಹತ್ರ ಟಿಟಿ ಮಾಡಿದ್ರೆ ಮತ್ತೆ 1 ಲಕ್ಷ ವೇಸ್ಟ್ ತಾನೆ. ಈಗ ನಿಮ್ಗೆ ನೀನು ಸಿನಿಮಾ ಪ್ರಮೋಷನ್ ಮಾಡ್ಲಿ ಅಂತ 1 ಲಕ್ಷ ಕೊಟ್ಟಿರೋದು ನಿನಗೆ. ನಮ್ಮಮ್ಮ ವೇಸ್ಟ್ ಮಾಡಿದ್ರು.
ನಿಮ್ಮ ಅಮ್ಮ ಎಲ್ಲ ವೇಸ್ಟ್ ಮಾಡ್ತಿರೋದು, ನೀನ್ ವೇಸ್ಟ್ ಮಾಡ್ತಿರೋದು. ಮತ್ತೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ನೀನು. ಸಿನಿಮಾ ಹೆಂಗ್ ಮಾಡ್ದೆ, ಹೆಂಗಿತ್ತು, ನಿಮ್ ಹೀರೋ ಏನ್ ಅನ್ಸಿದ್ರು ಅದೆಲ್ಲ ಹೇಳ್ಬೇಕು ನೀನು. ನೀನು ಅದೇನು ಇದೇನು ಅದೇನು ಇದೇನು ನನ್ನ ಮರ್ಯಾದೆ ಕಳೆಯಕ್ ಬಂದಿದ್ಯಾ ಹೇಗೆ ಅಂತ ಸಿನಿಮಾ ಬಗ್ಗೆ ಮಾತಾಡಲ್ವಾ? ನಿಂಗೆ ಸಾಂಗ್ ಶೂಟ್ ಟೈಮ್ ಅಲ್ಲಿ ಹೆಂಗ್ ಅನ್ಸ್ತು ಅದೇ ಹೇಳು ಮ್ಯಾಮ್ಗೆ. ಸಾಂಗ್ ಶೂಟ್ ಟೈಮ್ ಅಲ್ಲಿ ಚೆನ್ನಾಗಿ ಮಾಡ್ತಲ್ಲ ಇವಾಗ ನೀನು ಇನ್ನೂ ಮುಚ್ಚಿರೋದಂತ ನೋಡಿ ಅಲ್ಲ ನಿನ್ಗೆ ಇವಾಗ ನೀನ್ ಮಾಡ್ಬೇಕಾದ್ರೆ ಅವ್ರು ನೋಡಿ ಚೆನ್ನಾಗಿದೆ ಅನ್ಸ್ತಾ ಇದೆ. ಅವತ್ ನೀನ್ ಹೆಂಗೆ ನೀನ್ ಬಿದ್ದೆ ಅತ್ತೆ ಅಪ್ಪ ಅಂತ, ಸೊ ದಟ್ ಅದೆಲ್ಲ ನೀನ್ ಯಾವ ತರ ಮಾಡ್ದೆ, ನೀನ್ ಅಲ್ಲಿ ಬಂದು ರಿಹರ್ಸಲ್ ಮಾಡ್ದೆ ಗೊತ್ತಾ, ಪ್ರಿಪರೇಷನ್ಸ್ ಅದೆಲ್ಲ ಹೇಳೋರ್ಗೆ ನಿನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ ಅಂತ. ತಾರುಷ್ ಜೊತೆ ಮಾಡ್ದಲ್ಲ ನೀನು, ಆ ಡಾನ್ಸ್ ಇರ್ಬಹುದು, ಆಕ್ಟಿಂಗ್ ಇರ್ಬಹುದು, ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅದು ತುಂಬಾ ಅಂದ್ರೆ ಹೇಗೆ? ಅಯ್ಯೋ ಡ್ಯಾನ್ಸ್ ಯಾರು ಹೇಳ್ಕೊಟ್ರು ನಿಮಗೆ? ಡ್ಯಾನ್ಸ್ ಹ್ಮ್. ಎಲ್ಲ ನಮ್ಮನ್ನೇ ಎಲ್ಲ ನಿಮ್ಮ ಅಮ್ಮನೇ ಹೇಳ್ಕೊಟ್ರ? ನಿಮ್ಮ ಅಮ್ಮ ನಮ್ಮನ್ನ ಅಣ್ಣ 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 ತಂಗಿಯರ ಈ ಬಂಧ ಇಲ್ಲೇ ಇದ್ದಾರೆ. ಅದು- ನಮ್ ಕ್ಯಾಮ್ರಾಮನ್ ಇರ್ಬೇಕು. ಕಣ ಅಣ್ಣ ನಿಮ್ ಹೆಸರು ಉಳಿಸ್ತಾ ಇದಾರಲ್ಲಪ್ಪ. ಇಲ್ಲಿ ಮಣ್ಣ, ಅವರೆಲ್ಲ ನಮ್ಮ ಅಣ್ಣನ ಇವ್ರ ಹೆಸರೇನು? ಋತ್ವಿಕ್. ಋತ್ವಿಕ್ ಇವ್ರ ಹೆಸರು ಋತ್ವಿಕೆ. ಋತ್ವಿಕ್ ಅವ್ರ ಹೆಸರು ನಮ್ಮ ಅಣ್ಣನ ಹೆಸರು ಋತ್ವಿಕ್, ಅವ್ರ ನೇಮ್ ಋತ್ವಿಕ್. ಅವರು ಋತ್ವಿಕ್ ಇದ್ರೆ ಋತ್ವಿಕ್ ಇದು. ಎಷ್ಟು Spelling wrong ಆಯ್ತು ಮೇಡಮ್. ಎಂಥ ಏನು? ತಪ್ಪ ತಾರುಷ್ ಅಣ್ಣ ಹಿಂಗೆ ಸೆಟ್ಟಲ್ ಇದ್ರು ಅಂತ ಆಕ್ಟ್ ಮಾಡಿ ತೋರಿಸ್ತೀಯಾ? ಹೌದು, ಹೆಂಗಿದ್ದು ತೋರ್ಸು. ಅಂದ್ರೆ ಅವರು ಆಕ್ಷನ್ ಕಟ್ ಎಲ್ಲ ಹೇಳಿದ್ರಲ್ಲ, ನಿಂಗೆ ಹೇಳ್ಕೊಡ್ತಿದ್ರಲ್ಲ ಸಾಂಗ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ, ಅದೇನಾದ್ರೂ ಆಕ್ಟ್ ಮಾಡಿ ಅದೇ ತೋರಿಸ್ತೀಯಾ? ಈಗ ಮಹಾರಾಣಿಯವರು ಸಿಂಹಾಸನ ಬಿಟ್ಟು ಕೆಳಗಿಳಿತಾರೆ, ತೋರ್ಸಿ. ನಾನೇನ್ ಹೇಳ್ದೆ ಕಾಸು ಕೊಡ್ಬೇಕು. ಕಾಸು ಕೊಡ್ಬೇಕು. ಈಗ ಸಿಂಹಾಸನ ಕೆಳಗಿಳಿಬೇಕು ಅಂದ್ರೆ ದುಡ್ಡು ಕೊಡ್ಬೇಕು. ಕೊಡೋಣ, ಹಣ ಕೊಡೋಣ. ಒಂದ್ ಲಕ್ಷ. ಅಣ್ಣ, 100 ರೂಪಾಯಿ ಕೊಡೋಣ ಪ್ಲೀಸ್, ಅಷ್ಟೆಲ್ಲ ಅಡ್ಜಸ್ಟ್ ಮಾಡಿಸ್ತೀನಿ. ಅವ್ರು ಭಯ ಅಲ್ಲ ಇವಾಗ ಟ್ರೈಲರ್ ಒಂದ್ ಡೈಲಾಗ್ ಹೇಳಿದಿರಲ್ಲ, ಆ ತರ ಹೇಳ್ತೀಯ ನೀನ್ ಡೈಲಾಗು? ಬೇಡ ಬಿಡಿ. ಅಯ್ಯೋ ಬೇಡ ಬಿಡಿ ಅದೆಲ್ಲ. ನಮ್ಮ ಅಪ್ಪ ಕೊಡ್ತಾರೆ ಬೇಡ. ಅಪ್ಪ ಕೊಡ್ತಾರೆ ಬೇಡ. ನೋಡಿ ಕೇಳಿದೀರಾ? ನಾನು ಕಾಸು ಕೊಟ್ಟಿದ್ದೀನಿ, ಆಕ್ಟ್ ಮಾಡಿ ತೋರಿಸಿ ದಯವಿಟ್ಟು, ನಿನ್ ಕಾಲಿಗೆ ಬಿಡ್ತೀನಿ. ತೋರ್ಸಿ, act ಮಾಡಿ. ಬೇಡ ನನ್ ಕಾಸು. ಮತ್ತೆ act ಮಾಡಿದ್ರೆ ಹಂಗೆ ಮಾಡಿ ಹಂಗಾದ್ರೆ, ಹಂಗೆ ಮಾಡಿ. ಅದೇ ತರುಷಣ ಹಿಂಗೆ ಮಾಡಿ ಅಯ್ಯ, ನಂಗ್ ಯಾಕೆ ಮಾಡ್ಕೋಬೇಡ, ಕಾಸು ಬೇಕು. ಆಕ್ಟ್ ಮಾಡಿದ್ರೆ ಅವ್ರು ಕೇಳಿದೀನು 1 ಲಕ್ಷ, 1 ಲಕ್ಷ ಕೊಡೋದ್ ಬಿಟ್ಟು 50 ರೂಪಾಯಿ ನೋಟ್ ಕೊಟ್ಬಿಟ್ರೆ ಅವ್ರ ಇದು ಎಷ್ಟು ಲಕ್ಷ? 50. 50,000 ಇದು 50,000 57 1 ಲ್ಯಾಕ್ ಆಗೋಯ್ತು. 1 ಲ್ಯಾಕ್ ಕೊಟ್ರು ಅವರು. ನೀನು 50 ಲ್ಯಾಕ್ ತಾನೇ ಕೇಳಿದ್ದು, ಅದು 50 ಲ್ಯಾಕ್ ಇದೆ. ಹ್ಮ್ ಒಂದ್ ನಿಮಿಷ. ಹ್ಮ್ ನನ್ ಕೌಂಟ್ ಮಾಡು. ಬೈತಾರೆ ನಮ್ಮ ಅಮ್ಮ ನೋಡ್ರೆ. ಆಯ್ತು, ಆಡಿಟರ್ ಬೇಕನ್ಸ್ಲಾ? ಲೆಕ್ಕ ಹಾಕೋತ್ಯಾ? ಅದಕ್ಕೆ ಬೇಡ, ಹಂಗಾದ್ರೆ ಒಳಗೆ ಬಿಟ್ಕೋ. ಅಲ್ಲ ನೀವು ಎಲ್ಲರ ಮುಂದೆನೂ ದುಡ್ಡು ಕೊಡಬಾರ್ದು ಮಕ್ಕಳು. ಅವ್ರು ಏನದು ಹೀರೋಯಿನ್ ಅಲ್ಲ, ಅಲ್ಲ ಅವ್ರ ಅಸಿಸ್ಟೆಂಟ್ ಇದಾರಂತೆ, ಅವರೆಲ್ಲ ಬರ್ತಾರೆ. ಅಸಿಸ್ಟೆಂಟ್ ಕೊಡ್ಬೇಕು. ಬಟ್ ಟಾಪ್ ಹೀರೋಯಿನ್ ಡೈರೆಕ್ಟ್ ಆಗಿ ದುಡ್ಡು ಕೊಟ್ರೆ ಹೇಗೆ ಸುಷ್ಮಿತಾ? ಸಾರಿ ನಂಗೆ ತಾನೇ ಹೇಳು ಅವ್ರಿಗೆ, ಹೇಳು. ಅದನ್ನ ನೀನ್ ಇನ್ನೂ ದೊಡ್ಡವ್ರು ಇಲ್ವಲ್ಲ ಬೇಡ. ಅದನ್ನ ನಿಜ ಅರ್ಥ ಆಗ್ಲಿಲ್ಲ, ಏನ್ ಹೇಳ್ದೆ? ಏನು? ಅವರು ನೀನ್ ಕಂತ ಇನ್ನೂ ದೊಡ್ಡವರು ಹೇಳೋದಲ್ಲ ಬೇಡ. ನೀವೇ ದೊಡ್ಡವರಂತೆ ಅವರು. ಅಲ್ಲ ನೀವು ನೀನ್ ದೊಡ್ಡವರು ಚಿಕ್ಕವರಂತೆ. ನಾನ್ ನಿಮ್ಗಿಂತ ದೊಡ್ಡವರು, ನನ್ ಮರ್ಯಾದೆ ಕೊಡಿ ಪ್ಲೀಸ್, ರೆಸ್ಪೆಕ್ಟಿಂಗ್ ಕೊಡಿ ಪ್ಲೀಸ್. ಅಲ್ಲ ಅಭಿ ಬಂದು ಏನ್ ಮ್ಯಾಮ್ ಅಭಿ ಬಂದ್ ನೋಡಿದ್ರೆ ನಿಮ್ಮನ್ನ ಸುಷ್ಮಿತಾ ಮೇಡಮ್ ಅಂತ. ಅಲ್ಲ ಯಾಕೆ ಹೋಗ್ತದೆ? ಹೀರೋಗೆ ಏನ್ ಕ್ವಶನ್ ಕೇಳೋದಂದ್ರೆ ಮತ್ತೊಂದು ನಿನ್ನಿಂದ ದೊಡ್ಡವರೇ ಚಿಕ್ಕವ್ರ ತರ ಅಂತಾರೆ. ಯಾರು? ತಾರುಷ? ತಾನೇ ನೀವು ನಾನು ಚಿಕ್ಕವ್ರ ತರ ಆಗ್ತಾ ಇದ್ದೀನಾ? ಚಿಕ್ಕ ಆಕ್ಟಿಂಗ್ ಮಾಡ್ತೀವಿ. Acting. ನನಗೆ ದುಡ್ಡು ಕೊಟ್ಟಿದ್ದಾರೆ ನೋಡಿ ತಾರುಷ್. ಇವಾಗ ನೋಡಿ ಹಿಂಗೆ. ತಾರುಷ್ ದುಡ್ಡು ಕೊಟ್ಟಿದ್ದಾರೆ ನನಗೆ. ಇವಾಗ ನೀನು ಅವ್ರೊಂದು ಡೈಲಾಗ್ ಹೇಳ್ತಾರಂತೆ, ಹಂಗ ಹೇಳ್ಬೇಕಂತೆ ನೀನು, ಓಕೆನಾ? ಅವ್ರು ಒಂದು ಡೈಲಾಗ್ ಹೇಳ್ತಾರೆ, ಹ ಓಕೆನಾ? ಅದಕ್ಕೆ ಹೇಳ್ತೀಯಾ? ಮತ್ತೆ ಹೇಳ್ಬೇಕಾ? ಮತ್ತೆ ಇಲ್ಲ, ಈಗ ಶುರು. ಇವಾಗ್ಲೇ ಶುರು. ಇವಾಗ ಅವರು ಈ ಚಿನ್ನ ಹುಡುಗನ್ಗೆ ಪಿಕ್ಚರ್ ತೋರ್ಸು ಅಂತ ನೀವು ಕೇಳಿ, ಅದಕ್ಕೆ ಈ ಪಿಕ್ಚರ್ ಹೀರೋನೇ ನಾನು ಅಲೆ ಅಂತ ನೀನ್ ಹೇಳ್ಬೇಕು. ಹೀರೋಯಿನ್ ಹೇಳಿ ಬಿಡಿ. ಹೊಡಿಯೋದ ಆ dialogue ಈ ನಿಜ. ಪಿಕ್ಚರ್ಗೆ ಹೀರೋಯಿನೇ ನಾನು ಅಲೆ ಅಂತ ಹೇಳಿ. ನಿನ್ನ ಆಕ್ಟಿಂಗ್ ಅಲ್ಲ ಅದು, ನಿಮ್ಮ ನಿಂದದು ನಾನು ಹೀರೋ, ನೀನ್ ಹೀರೋಯಿನ್, ನೀನ್ ಹೇಳ್ಬೇಕು. ಅವರು ಕೇಳ್ತಾರೆ, ನೀವ್ ಕೇಳಿ ಮ್ಯಾಮ್. ಏ ಚಿನ್ನ, ಏ ಚಿನ್ನ, ಇವಾಗ ನಿಂಗಿಂತ 1 ಲಕ್ಷ ಜಾಸ್ತಿ ಕೊಟ್ಟಿದ್ದಾರೆ
ನನಗೆ ಅಮ್ಮ ನಾನು ಆಕ್ಟಿಂಗ್ ಮಾಡ್ಬೇಕು ನೀನ್ ಇವಾಗ ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು ಮಾಡು ಆಮೇಲೆ ನಿಮ್ಗೆ ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ ಹ್ಮ್ ಮಾಡ್ತಾಳೆ ಮಾಡಿ ಹೇಳ್ತಾಳೆ ಈ picture- ಪಿಕ್ಚರ್ಗೆ ನಾನೇ ಹೀರೋಯಿನ್ ಅಂತ ಹೇಳು ಅಷ್ಟೇ. ಹ್ಮ್ ಕೇಳ ಹೆಚ್ಚಿನ ಸಿನಿಮಾ ತೋರ್ಸೋ ಹುಡುಗರಿಗೆ ಪಿಕ್ಚರ್ ತೋರ್ ಪಿಕ್ಚರ್ಲಿ ನಾನೇ ಹೀರೋ. ಇನ್ನು ಇನ್ನೊಂದ್ಸಲ ಒನ್ ಮೋರ್ ಟೇಕ್ ಒನ್ ಮೋರ್ ಟೇಕ್ ಈ ಪಿಕ್ಚರ್ಗೆ ನೀನು ಹೇಳ್ತೀರ ಮಾಮೂಲಿ ಆಕ್ಟಿಂಗ್ ಈ ಪಿಕ್ಚರ್ಗೆ ನಾನೇ ಹೀರೋ ಆಕ್ಟಿಂಗ್ ಮಾಡಿ ತೋರಿಸ್ಬೇಕು ಜಸ್ಟ್ ಡೈಲಾಗ್ ಹೇಳಿದ್ರೆ ಪ್ಲೀಸ್ ಮಕ್ಕಳೇ. ಕೇಳ ಹ್ಮ್ ಕೇಳ ನಾನು ಹೆಚ್ಚಿನ ನಮ್ಮ ಹುಡುಗರಿಗೆ ಪಿಕ್ಚರ್ ತೋರ್ಸೋ ಇದು ಈ ಪಿಕ್ಚರ್ಲಿ ನಾನೇ ಹೀರೋಯಿನ್. ಹೀರೋಯಿನ್ ಅದನ್ನ ಹತ್ಕೊಂಡ್ ಹೇಳು ಮಗಳೇ, ಹಾ. ಅದನ್ನ ಹತ್ಕೊಂಡ್ ಹೇಳು ಈಗ ಇನ್ನೊಂದ್ಸತಿ. ಅದೇ ಈ ಪಿಕ್ಚರ್ ನಾನೇ ಹೀರೋಯಿನ್ ಅಂತ ಹತ್ಕೊಂಡ್ ಹೇಳ್ಬೇಕು. ಅದ್ ಹೆಂಗಿರುತ್ತೆ ಓಕೆನಾ? ಚೆನ್ನಾಗಿರುತ್ತೆ. ಹೌದು ಈಗ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಹ್ಮ್. ಡೈರೆಕ್ಟರ್ ಮತ್ತೆ ಡೈರೆಕ್ಟರ್ ಅಲ್ವಾ ಆಯ್ತು ಹೀರೋ ನಿಮ್ ಹೀರೋ ಹೇಳಾದ್ರೆ ನೀನ್ ಕೇಳ್ಬೇಕಲ್ವಾ ಅಳು ನೋಡೋಣ ನಾನು ಹೀರೋಯಿನ್, ಅವರು ಹೀರೋ. ಅದೇನ್ ಮಾಡ್ಲಿ ಅವ್ರು? ನಾನೇನು ಏನವ್ರು ಯಾರವ್ರು ಹೀರೋಯಿನ್ ಅವರ ಹೀರೋಯಿನ್ ಅಮ್ಮನ ಅಮ್ಮ ಹೀರೋಯಿನ್ ಅವ್ರ ಅಮ್ಮ. ದೊಡ್ಡವರಾಗೋದ್ರಾ ತುಂಬಾ ದೊಡ್ಡವರಾಗೋದ್ರಲ್ಲ ಹೇಳಿ ಆಯ್ತು ಹತ್ಕೊಂಡ್ ಹೇಳಿ. ಅಳು ಬರ್ತಿದ್ದ ಹೇಳಿ ಹೇಳ್ತಾಳೆ. ಕೋಪದಿಂದ ಹೇಳಾಯ್ತು ನೋಡೋಣ ನೀವ್ ಆಕ್ಷನ್ ಹೇಳಿ ಓಕೆ? ಓಕೆ ಅವ್ಳು ಹೇಳ್ತಾಳೆ ಹತ್ಕೊಂಡು ನಾನು ಈ ಸಿನಿಮಾ ಹೀರೋಯಿನ್ ಹಂಗ್ ಹೇಳ್ಬೇಕು. ಅದ್ಯಾಕ್ ತಪ್ಪು ಅನ್ಬೇಕು? ಯಾಕೆ ಅಂದ್ರೆ ಸಿಚುವೇಶನ್ ಹಂಗಿದೆ. ಹಂಗೆ ಮಾಡ್ಬೇಕು. ಅದಕ್ಕೆ ಆಕ್ಷನ್ ಹೇಳ್ತಾರೆ ಹಂಗ್ ಮಾಡಿ. ಇಲ್ಲ ಪೇಮೆಂಟ್ ಕೊಡಲ್ಲ ಮಮ್ಮಿಗೆ. ಈಗ ಹೀರೋ ಹತ್ರ ಹೀರೋಯಿನ್ಗೆ ಚಾಕ್ಲೇಟ್ ಕೊಡು ಹೀರೋ ಹತ್ರ ಹೀರೋಯಿನ್ಗೆ ಚಾಕ್ಲೇಟ್ ಕೊಡು ಇದಿಲ್ಲ ಅಂದ್ರೆ ಚಾಕ್ಲೇಟ್ ಇಲ್ವಂತ ಇವತ್ತು ಸೊ ಅವಾಗ್ಲೇ ತಿಂದಿಯಲ್ಲ ನೀನು ಏನ್ ತಿಂದೆ ಚಕೋ ಬರಲ್ಲ ಏನೋ ಒಂದ್ ಐಸ್ ಕ್ರೀಮ್ ತಿಂದೆ ಅಲ್ವಾ ಅದು ಕೊಡೋಕೆ ಇವತ್ತು ತಂದಿಲ್ವಂತ ಹೀರೋ ಅದಕ್ಕೆ ನೀನು ಅಳಬೇಕು ಅದಕ್ಕೆ ಹತ್ತಿದ ತಕ್ಷಣ ಹೀರೋ ತಂದ್ಕೊಡ್ತಾರೆ ಬೇಕಾಗಲ್ಲ ನಿನಗೆ ಓಕೆನಾ? ಸರಿ ಬಿಟ್ಟಾಕು ಬೇಡವಾ 100 ರೂಪಾಯಿ ನಿನ್ಗೆ 50 ಲಕ್ಷ ನಮ್ಮಮ್ಮ ಕೊಡ್ತಂದಿಲ್ಲ, ನಮ್ಮ ಅಪ್ಪ ಕೊಡ್ತಾರೆ. ಆಮೇಲೆ ಯಾವ ಇದೆ ಊಟಿ ಬಾಕ್ಸ್ ಇದೆ. ಬೇಜಾನ್ ದುಡ್ಡಿದೆ ನಿಮ್ಮ ಮನೇಲಿ ಹಂಗಾದ್ರೆ ನಾನು ಅದನ್ನ ಸ್ಕೆಚ್ ಆಗ್ತಾ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಸಿಕ್ಕಿದ್ರು ನಂಗೆ ನೆಕ್ಸ್ಟ್ ಸಿನಿಮಾ ಅದೇ ಸಿಕ್ಕಿದ್ರು ನಂಗೆ. ದುಡ್ಡು ಕೊಡ್ಬೇಕಂತ ತಾರಶ್ಗೆ ನೀ ಏನ್ ಪ್ರೊಡ್ಯೂಸರ್ ಫ್ರೀ ಆಗಿ ಕೊಡ್ತೀಯಾ? ಫೇಕ್ ಆಮೇಲೆ ಫೇಕ್ ಇಲ್ಲ ನೀನ್ ಎಲ್ಲಿಟ್ಟಿದ್ಯಾ ನಂಗೆ ಗೊತ್ತು. ನಾನು ಅದನ್ನ ಎತ್ತಾಕೊಂಡು ಹೋಗ್ತೀನಿ. ನಾನು ಮನೆಯೇ ಇಷ್ಟ ತರ ಸ್ಕೆಚ್ ಹಾಕ್ತೀನಿ. ಇವತ್ತು ಹುಡುಗರ್ನೆಲ್ಲ ರೆಡಿ ಮಾಡಿಸ್ತೀನಿ. ಇವತ್ತು ಅಷ್ಟೇ ಇವತ್ತು ನಾನೆಲ್ಲ ಸ್ಕೆಚ್ ಹಾಕಿದೀನಿ ಅಷ್ಟೇ ಬಿಡು ಹೇಳ್ಬಿಟ್ಟೆ. ಇವಾಗ್ಲೇ ಕಳಿಸ್ತಿದೀನಿ ಹುಡುಗರ್ನೆಲ್ಲ ಅಲ್ಲಿ. ಅದಕ್ಕೆ ನೀನು ಲಾಕ್ ಮಾಡಿರೋದು ಇಲ್ಲಿ ನೋಡಲಿ ಹೊರಗೆ ಹೋಗಕ್ಕಾಗುತ್ತಾ ನೀನು? ನಿಮ್ಮ ಅಮ್ಮನೂ ಇಲ್ಲೇ ಇದ್ದಾರಾ ನಿಮ್ಮ ಅಪ್ಪನೂ ಇಲ್ಲೇ ಇದ್ದಾರಾ? ಇಲ್ಲ ಅಲ್ಲಿ ನಿಮ್ಮ ಅಪ್ಪ ಅಮ್ಮನೇ ಇವ್ರು ಫೇಕ್. ಟೋಟಲಿ ಫ್ರೇಕ್. ಫೇಕ್ ನಿಮ್ಮ ಹತ್ರ ರಿಯಲ್ ಹ್ಮ್ ಆಯ್ತು ನಮ್ಮಮ್ಮ ಅಲ್ಲಿದ್ದಾರೆ. ಅದನ್ನೇ ನಾನು ಹೇಳಿದ್ದು ಅಲ್ಲಿ ನಿಮ್ಮ ಅಮ್ಮನ್ ಲಾಕ್ ಮಾಡಿದ್ದಾರೆ ಇಲ್ಲಿ ನಿನ್ನ ಲಾಕ್ ಮಾಡಿದ್ದಾರೆ ತಾರಶ್ ದುಡ್ಡು ಕಳ್ತನ ಮಾಡೋದಕ್ಕೆ ಕಳ್ಸಿದ್ದಾರೆ ಅಳ್ಸಿದೀನಿ ಅಷ್ಟೇ. ಕಲ್ತ್ರು ಮಾತ್ರ ಹೊರಗಡೆ ಟೈಮ್ ನಾನು ಹೋಗ್ತೀನಿ. ಅವ್ರು ಆಲ್ರೆಡಿ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ ನನಗೆ. ಎಸ್ಕೊ ಬಂದ್ರೆ ಅವ್ರನ್ನ ಹೊಡಿತೀನಿ. ಹೊಡಿತೀಯ? ಹೆಂಗ್ ಹೊಡಿತೀಯಾ? ಕರಾಟೆ ಶಾಟ್ಸ್ ಕೊಡ್ತೀಯಾ? ಚಾಕು ತಗೊಳ್ತೀನಿ. ಚಾಕು ತಗೋತೀಯಾ? ಮನೆಯಂದು ನಿಮ್ ಮನೆಯಿಂದ ಚಾಕು ತಗೊಂಡ್ಬರಷ್ಟಲ್ಲ ಅವ್ರು ಎತ್ತಾಕೊಂಡು ಓಡೋಗ್ಬಿಟ್ಟಿರ್ತಾರೆಲ್ಲ. ಯಾಕಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಗ್ಯಾಸ್ ಬ್ರೀಫ್ ತೊತ್ತಿನ ತಲೆ ಹೊಡಿತೀನಿ. ಯಾರು ಹೊಡಿತೀಯಾ? ರಿಯಾ ನನಗೆ ಅವಾಗ್ಲೇ ನೀನೊಂದು ಗುನ್ನ ಕೊಟ್ಟಿಯಲ್ಲ ಕಣ್ಣಿಗೆ ಗಿಫ್ಟ್ ಕೊಟ್ಟಿಯಲ್ಲ ನೆನಪಿಲ್ಲ ಕಾಣಕ್ಕೆ ನಿಮ್ ಹೀರೋ ಕೂಡ ನೋಡ್ತೀನಿ ಕೊಟ್ಟರೆ ಅದಕ್ಕೆ ಹೋಗ್ತಾರೆ. ಅಳ್ಕೊಂಡು ಹೋಗ್ತಾರೆ. ಅರ್ಕೊಂಡು ಹೋಗ್ತಾರೆ. ರೆಡಿ ಇದೀವಿ. ಸುಷ್ಮಿತಾ ಅವ್ರಿಗೆ ಕೊಡು ನೋಡೋಣ ಅವ್ರು ಕೊಟ್ಟರೆ ಜಗಪ್ಪ ಹುಡುಕ ಬರ್ತಾರೆ ಅಯ್ಯೋ ಸತ್ತೋಗೆ ಬಿಡ್ತಾರಂತೆ. ಅವರಿಗೆ ಕಳ್ಕೊ ಹೋಗ್ತಾರೆ. ಅವ್ರ ಮಮ್ಮ ಇರ್ತೀನಿ ಇಂಗ್ಲಿಷ್ ಮ್ಯಾಚ್ ಇದನ್ನ ಅವ್ರ ಮಮ್ಮ ಬಂದ್ಮೇಲೆ ಹೊಡಿತೀನಿ. ಅವ್ರು ಹೋಗ್ತಾರೆ. ಅವ್ರಮ್ಮ ಬಂದು ಅದು ಯಾರು ಇಲ್ಲಲ್ಲ. ಯಾರು ಅಷ್ಟೇ. ನೆಕ್ಸ್ಟ್ ಆಕ್ಷನ್ ಸೀಕ್ವೆನ್ಸ್ ಗೆ ಇವನ್ನೇ ಹಾಕು ಆಕ್ಷನ್ ಹೀರೋಯಿನ್. ಕುಂಫು ಕಲಿಸ್ತಾ ಇದೀವಿ. ಕೂಸುಕಾರೇನು? ನೀನ್ ಕಲಿಸ್ತಾ ಇದೀವಿ ಕಣಿವ. ನೀ ಕಲಿತಿದ್ಯಾ ತಾನೆ? ನಾನು ಆಲ್ರೆಡಿ ಕಲ್ತಿದ್ದೀನಿ ನೀವು ಕಲ್ತ್ಕೊಳ್ಳಿ. ಅದೇನೋ ಆಗ್ಲೇ ಹೇಳಿದವಳು ಕರಾಟೆ ಕಲಿ. ಆಮೇಲೆ ಭರತನಾಟ್ಯ ಹೆಂಗೆ ರಿಯಾ ಸ್ಟೆಪ್ ಆಗಿದ್ದೀನೋ ಚಿನ್ನ ಒಂದಷ್ಟು step ಮಾಡು. ಹಾಕು. ಅಲ್ಲ ನಮಸ್ಕಾರ ಮಾಡು. ಭರತನಾಟ್ಯ ಪೋಸ್ ಮಾಡು. ಫಸ್ಟ್ ಹ್ಯಾಂಡ್ಸ್ ಮಾಡು. ಇಟ್ಕೊಂಡಿಲ್ಲ ಹಿಂಗೆ ಫಸ್ಟ್ ಹ್ಯಾಂಡ್ಸ್ ಮಾಡು. ಮಾಡಿ ನನಗೆ ಬರಲ್ಲ ನೀನು ಹೇಳ್ಕೊಡು ಹೋಗಿ ಮಾಡ್ಬೇಕು ನಾನು.
ಹೇಳ್ರಿ ಬಸಂತಿ ಮತ್ತು ಅದೇ ನೀನ್ ಸೂಪರ್, ಇಬ್ರಿಗೂ ಗೊತ್ತಿದೆಯಲ್ಲ. ಗೊತ್ತಿಲ್ಲ, ಹೇಳ್ಕೊಡ್ಬೇಕು. ಪ್ಲೀಸ್ ಅಯ್ಯೋ ಮುಂದೆನೇ ಹೇಳ್ ಮಾಡಿದೆ ನಾನು. ಇನ್ನೊಂದ್ಸತಿ ಮಾಡಮ್ಮ. ತಾರುಷಿದ್ರ ತಾರುಷಿರ್ಲಿಲ್ಲ ಎಲ್ಲರೂ ಇದ್ರು. ನಾನಿರ್ಲಿಲ್ಲ. ತಾರುಷಿರ್ಲಿಲ್ಲ. ನಾನಿರ್ಲಿಲ್ಲ. ಏನ್ ಗೊತ್ತಾ ತಾರುಷ್, ಅವ್ರಮ್ಮ ಹೇಳ್ತಾರೆ ರಿಯಾಗೆ ತುಂಬಾ ಟ್ಯಾಲೆಂಟ್ ಇದೆ, ಹಾಗಾಗಿ ಸಿನಿಮಾಗೆ ಪ್ರತಿಭೆ, ಟ್ಯಾಲೆಂಟ್ ಅಂದ್ರೆ ಏನಂತಾರೆ, ನೀನ್ ಸೂಪರ್ ಅಂತ ನೀನ್ ಸೂಪರ್ ರಿಯಾ ಅಂತ ಅವ್ರಮ್ಮ ಹೇಳ್ತಾರೆ. ನೋಡಿದ್ರಿ ಏನು ಬರಲ್ಲ, ನೀವ್ ಅದ್ ಹೆಂಗ್ ಹಾಕೊಂಡ್ರಿ ಸಿನಿಮಾಗೆ? ನೋಡಿ ಹಿಂಗ್ ಹೇಳ್ತಾ ಇದಾರೆ ಹಿಂಗಂದ್ರೆ ಏನಂತು? ನೋಡು, ನನ್ನ ಸೆಲೆಕ್ಷನ್ ಮೇಲೆ ಡೌಟ್ ಪಡ್ತಾ ಇದಾರೆ. ಏನ್ ರಿಯಾ ನೀವು ರಿಯಾ ಸೆಲೆಕ್ಷನ್ ನಾನು 2 months ಶೂಟ್ ಮಾಡ್ತಾ ಇದ್ದೆ, ನೀವ್ ನೋಡ್ರೆ ಅದಕ್ಕೆ ಒಂದ್ಸಲ ತೋರ್ಸ್ಬಿಡು ಅವ್ರಿಗೆ, ಒಂದ್ಸಲ ತೋರ್ಸ್ಬಿಟ್ರೆ ಅವಾಗ ನಾವು ಟಾಂಗ್ ಕೊಟ್ಟಾಗ ಅಷ್ಟೇ. ಏನ್ ನೀವು ಡ್ಯಾನ್ಸ್ ಬರಲ್ಲ ಬರಲ್ಲ ಅನ್ನೋದನ್ನ ನೋಡಿ, ನೋಡಿ. ಅಲ್ಲೋ ಬರಲ್ಲ ಅವಳಿಗೆ. ಇಲ್ಲ ಬರಲ್ಲ. ಯಾಕ್ರಿ ಯಾಕೆ ಬರಲ್ಲ? ನಾನು ನೋಡ್ದೆ, ಮಾಡ್ತಿದ್ದೀವಿ. ಅವ್ಳು ಮಾತ್ರ ಶಬಾಷ್ ಅವ್ರ ಎಲ್ಲ ಹೇಳ್ಬಾರ್ದು ನಿಂಗೆ. ಆಯ್ತು, ನಾನು ಹೇಳಲ್ಲ. ಓಕೆ ಓಕೆ. ನಾನು ನಿಂಗೆ ಅಷ್ಟು ಸಪೋರ್ಟ್ ಮಾಡಲ್ಲ, ಹಿಂಗೆ ಹಿಂಗೆಲ್ಲ support ಆಯ್ತು, ನಾನು ಮಾಡಲ್ಲ. ಓಕೆ ನಾನು ಮಾಡಲ್ಲ. ಎಲ್ರು ಕೈ ಕೊಟ್ಕೊಳ್ಳಿ. ಅಯ್ಯೋ, ಯಾರು ಸ್ಕೂಲ್ ಅಲ್ಲ. ಓಕೆ ನಾನು ರಿಲ್ಯಾಕ್ಸ್ ಆಯ್ತು, ಫುಲ್ ಹಿಂಗಿರ್ತೀನಿ. ಶುರು ಸ್ಟಾರ್ಟ್. 1 2 3 4 ಅಷ್ಟಾಯ್ತು. ಏನದು? steps ಮಾಡಿದೆ. 2 ಸ್ಟೆಪ್ಸ್ ಅಂದ್ರೆ 4 ಸ್ಟೆಪ್ಸ್ ಮಾಡಿದೆ. ಆಯ್ತು, ಇವಾಗ 16 ಸ್ಟೆಪ್ ಮಾಡಿಸು. 16 ಸ್ಟೆಪ್ ಮಾಡಿಸು. ಇಲ್ಲ ಹಾ? ಅಷ್ಟಾಗಲೇ ಬರ್ಡನ್ ಹೋಗುತ್ತಾ? ಆಯ್ತು, ನಿಮ್ಗೆ ಯಾವ್ದು ಗೊತ್ತಾ ಅದ್ ಮಾಡಿ. ಅದು ತುಂಬಾ ಸಿಂಪಲ್ ಅಂತ ಅವ್ರು ಇನ್ನೊಂದು ಕಷ್ಟಕರವಾದ ಒಂದು ಮಾಡ್ಬಿಡ್ಬೇಕು. ನೀನ್ ಮಾಡ್ಬೇಕು. ಕಷ್ಟವೇ, ನಂಗೆ ಅಷ್ಟೇ ಗೊತ್ತು, ಚೂರೇ ಗೊತ್ತು. ಓಕೆ, ಸಕ್ಕತ್ತಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಕ್ಲಾಪ್ ಎಲ್ಲ ಬೇಡ. ಟ್ಯಾಲೆಂಟ್ ಇದೆ ನೇಮಲ್ಲಿ. ಸೂಪರ್ ಹೀರೋಯಿನ್ ಆಗೋದಕ್ಕೆ ಬೆಸ್ಟ್ ನೇಮ್. ಓಕೆ ತಾರುಷ್, ಈಗ ಆಕ್ಟರು, ಡೈರೆಕ್ಟರು ಎಲ್ಲ ಬಂದಿದ್ದೀರಾ, ಆಗಿದ್ದೀರಾ. ನಿಮ್ಮ ಕನಸು 31 ಜುಲೈಗೆ ನನ್ಸಾಗುವಂತ ದಿನ. ಸೊ ವಾಟ್ ನೆಕ್ಸ್ಟ್ ಇಂಡಸ್ಟ್ರಿನಲ್ಲಿ? ಮತ್ತೆ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗ್ತೀರಾ ಅಥವಾ ಹೀರೋ ಆಗ್ತೀರಾ? ಅದೇ ಪಾತ್ರಗಳು, ಅವಕಾಶಗಳು ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ದು ಮೇಡಮ್. ಸೊ ಡೈರೆಕ್ಟರ್ ಸಾಕಾಗೋಗಿದೆ. ಇಲ್ಲಿ ಡೈರೆಕ್ಟರ್ ಒಂದೇ ಜವಾಬ್ದಾರಿ ಆಗಿರ್ಲಿಲ್ಲ, ಸಾಕಷ್ಟು ಇತ್ತು. ಎಲ್ಲ ಡೈರೆಕ್ಟರ್ಸ್ ಅಲ್ಲಿ ಕೇಳ್ಕೊಳ್ಳೋದು, ಸಾಕಷ್ಟು ಪ್ರತಿಭೆಗಳು ಇದ್ದಾರೆ, ಅದ್ರ ಜೊತೆ ಅದರಲ್ಲಿ ನಾನು ಒಬ್ಬ. ಸೊ ಆ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಮತ್ತೆ ಮುಖ್ಯವಾಗಿ ಪ್ರೊಡ್ಯೂಸರ್ಸ್ ಮುಂದಾಗಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಕರ್ನಾಟಕ ಜನತೆ ಮೇಜರ್ ಆಗಿ ಅವ್ರು ಮುಂದಾದ್ರೆ ಇವರೆಲ್ಲರೂ ಮುಂದಾಗ್ತಾರೆ, ಇಲ್ಲ ಅಂದ್ರೆ ಇದು ಯಾವುದು ಆಗಲ್ಲ. ಸೊ ಫಸ್ಟ್ ಅವ್ರು ನೋಡ್ಲಿ, ಆಮೇಲೆ ಹಂಗಂಗೆ ಅವಕಾಶಗಳು ಎಲ್ಲರೂ ಕ್ರಿಯೇಟ್ ಮಾಡ್ಕೊಟ್ರೆ ಸಾಕು. ನೆಕ್ಸ್ಟ್ ನಾನು ಆರ್ಟಿಸ್ಟ್ ಆಗ್ಬೇಕು. ಶೋಭರಾಜ್ ಸರ್ ಇದ್ದಾರೆ. ಹೌದು. ಸೊ ಅವ್ರನ್ನ ನೀವು ಡೈರೆಕ್ಷನ್ ಅಲ್ಲಿ ಎದುರಿಸಬೇಕಾದ್ರೆ ಹೇಗೆ ಅನಿಸ್ತು? ಅಂದ್ರೆ ಎದುರಿಸ್ಬೇಕು ಅನ್ನೋ ತರ ಏನಿರ್ಲಿಲ್ಲ ಮೇಡಮ್. ಅವರೆಲ್ಲ ತುಂಬಾ ಅಂದ್ರೆ ಅಷ್ಟು ದೊಡ್ಡ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೆ ನಮ್ಗೆ ಒಂದು ಅದೃಷ್ಟ ಅನ್ಕೋತೀನಿ. ಫಸ್ಟ್ ಮೂವಿಗೆ ನಾನು ಅವ್ರನ್ನ ಕರ್ಕೊಂಡಿದ್ದು, ಹೇಳ್ದಾಗ ಪಾತ್ರ ಹೇಳ್ದಾಗ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತೆ ಬಂದ್ರು ಅದೇ ರೀತಿ. ಮತ್ತೆ ಅದು ಹೇಳ್ಬೇಕು, ಬಟ್ ನಾವು ಬಜೆಟ್ ಕನ್ಸ್ಟ್ರೈನ್ ಇಂದ ಅವ್ರ ಸಪೋರ್ಟ್ ಹೇಗಿತ್ತು ಅಂತ ಹೇಳಿದ್ರೆ, ನನ್ಗೆ ಗೊತ್ತಿಲ್ಲ ಆ ಥರ ಮಾಡ್ತಿದ್ರೋ ಏನೋ. 10 o'clock ವರ್ಗೂ ಕೂಡ ತಗೊಂಡೋದ್ರು. ಅಂದ್ರೆ 10 o'clock 11 o'clock ವರ್ಗೂ ಯಾರು ಶೂಟ್ ಸರ್ ಎಲ್ಲ ಅಷ್ಟೊತ್ತವರೆಗೂ ಶೂಟಿಂಗೇ ಮಾಡಲ್ಲ. ಬೆಳಗ್ಗೆ ಕರ್ಸಿದ್ ನಾವು 10-11 ವರ್ಗೂ ಕೂಡ ಮಾಡಿಸಿದ್ರಿ. ಕೋಆಪರೇಟ್ ಮಾಡಿದ್ರಿ, ಏನೋ ಮಾಡ್ತಾ ಇದ್ದೀನಿ ಹುಡುಗ ಅಂತ ಹೇಳ್ಬಿಟ್ಟು ಮಾಡಿ ಇದು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಒಂದು ಚಿಕ್ಕದಾಗ ಒಂದು ಸನ್ನಿವೇಶ ಇತ್ತು. ಏನು ಅಂತಂದ್ರೆ, ಹಿಂಗೆ ಸಡನ್ ಆಗಿ ಒಂದ್ ಶಾರ್ಟ್ ನಡೀತಾ ಇತ್ತು, ಮಾಡ್ತಾ ಇದ್ರು. ಆ ಶಾರ್ಟ್ ಕಟ್ ಆದ್ಮೇಲೆ ನೆಕ್ಸ್ಟ್ ಶಾರ್ಟ್ ಹೇಳಿದ ತಕ್ಷಣ ನಾನು ಮಾಡಲ್ಲ ಅಂದ್ಬಿಟ್ರು. ನಾನು ಮಾಡಲ್ಲ, ಯಾಕೆ ಸರ್, ಸಾರಿ ಸರ್ ಅಂತ ಕೇಳಿದೆ. ಏನಾಯ್ತು ಸರ್? ಸಾರಿ ಸರ್ ನಾನು ಮಾಡಲ್ಲ, ನಾನೇನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎದ್ದು ಹಿಂಗೆ ಇದು ಮಾಡ್ಬಿಟ್ರು. ಎದ್ದು ನಿಂತ್ಕೊಂಡ್ರು. ಸರ್ ಸಾರಿ ಸರ್, ನಮ್ಮಿಂದ ಯಾರು ಏನು ತಪ್ಪು ಮಾಡಿದ್ರು ಅಂತ ನಂಗೆ ಫುಲ್ ಭಯ ಆಗೋಯ್ತು. ಹುಡುಗ ಏನೋ ಮಾಡಿದ್ರಿ ಅಂತ ನಮ್ಗೆ ಅರ್ಥನೇ ಆಗಿಲ್ಲ. ಆದ್ರೆ ಆಮೇಲೆ ಬಂದು ಕೂತ್ಕೊಂಡ್ರು. ಏನಕ್ಕೆ ಮಾಡ್ಬೇಕು ಹೇಳಿ ಅಂತ ಕೇಳಿದ್ರು. ಇಲ್ಲ ಸರ್ ಗೊತ್ತಾಗಿಲ್ಲ, ನೀವೇ ಹೇಳಿ. ಮೊಬೈಲ್ ತಂದಿಡ್ರಿ. ಏನ್ ಸರ್ ಮೊಬೈಲ್? ಮೊಬೈಲ್ ಅಂದ್ರೆ ಅವ್ರಿಗೆ ಪ್ರಾಪರ್ಟಿ ಬಂದು ಮೊಬೈಲ್ ಕೊಟ್ಟಿದ್ರಿ, ಮೊಬೈಲ್ ಎತ್ಕೊಂಡ್ ಬಂದ್ಬಿಟ್ಟಿದೀರಿ. ಸೊ ಆ ಮೊಬೈಲ್ ಇಟ್ಟಿರ್ಲಿಲ್ಲ, ಹಾಗಾಗಿ ಮೊಬೈಲ್ ಕೊಡ್ರಿ. ಪ್ರಾಪರ್ಟಿ ಇಲ್ದ್ರೆ ಹೆಂಗ್ರಿ ನಾನು ಆಕ್ಟ್ ಮಾಡ್ಲಿ ಅಂತ ಒಂದ್ ಚಮಕ್ ಕೊಟ್ರು. ಆ ತರ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್, ಆ ತರ ಒಂದು ಸನ್ನಿವೇಶ ಅವ್ರ ಹತ್ರ ನಡೆದಿತ್ತು. ಫೈನಲಿ 31st ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗ್ ಅನ್ನಿಸ್ತು? 31st ಹತ್ರ ಬಂದಾಗ ಏನ್ ಅನ್ನಿಸ್ತಾ ಇದೆ ನಿಮ್ಮ ಸಿನಿಮಾ ಬಗ್ಗೆ? ಅದೇ ಅದು 4 ವರ್ಷಗಳಿಂದ ಕಟ್ಟಿದ ಕನ್ಸು ಜಾಲಿ ಅನ್ನೋದು.
ಸೊ ಅದಕ್ಕೆ ಯಾರ್ಯಾರು ವರ್ಕ್ ಮಾಡಿದ್ರು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತೀನಿ. ಅದಾದ್ಮೇಲೆ ಏನಂದ್ರೆ ಅಷ್ಟು ವರ್ಷದಿಂದ ಅದು ಹೊರಗಡೆ ಬರ್ತಿದೆಯಲ್ಲ, ಡೆಲಿವರಿ ಆಗ್ತಿರೋದೇ ದೊಡ್ಡ, ಮರಿ ಹೊರಗ್ ಬಂದಾಗ ಅದೇ ಒಂದು ದೊಡ್ಡ ಖುಷಿ ಆಗ್ತಿದೆ. ಬಟ್ ಅದನ್ನ ಆಲ್ಸಿ ಪಾಲ್ಸಿ ಬೆಳೆಸೋದು ನಮ್ಮ ಪ್ರೇಕ್ಷಕರು, ಅವ್ರು ಹೇಗ್ ತಗೊಂತಾರೆ ಅನ್ನೋದ್ರ ಮೇಲೆ ಇದೆ ಅಷ್ಟೇ ಮೇಡಮ್. ಅವ್ರು ತಗೊಬೇಕು, ಇನ್ನು ಅವ್ರು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ರಿಯಾ, 31ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ರಿಯಾ. ನಿಮ್ಮ ಫ್ರೆಂಡ್ಸಿಗೆ ಏನಾದ್ರು ಹೇಳ್ತೀರಾ ಮೇಡಮ್? ಚೆನ್ನಾಗಿ ನೋಡ್ತಾರೆ. ಅಂದ್ರೆ ನೋಡಿ ಅಲ್ಲ, ನೋಡ್ತಾರೆ, ನೋಡ್ಲೇಬೇಕು ನಿಮ್ ಸಿನಿಮಾ. ಡಿಮ್ಯಾಂಡ್ ನಿಮ್ದು. ನೋಡಾಯ್ತು. ಯಾರು ನೋಡಿದ್ರು? ಸಾಂಗ್ ಬಂದೆ ಅದಕ್ಕೆ ನೋಡೆ. ಸಾಂಗ್ ಅವಳು ಸಾಂಗ್ ಮಾತ್ರ ಇರೋದಾ? ಅಷ್ಟ್ ನೋಡಿದಾರೆ ಜನ, ಸಾಕು ಮುಗಿತೊಳ್ದು, ಸಿನಿಮಾನೇ ಮುಗೀತು. ಆ ಸಿನಿಮಾ ಮುಗಿತೊಳ್ದು. ಅದೊಂದು ಇನ್ನ full video ಬಿಟ್ಟಿಲ್ವಲ್ಲ ನಾವು, ಫುಲ್ ಬರೀ ನಾವು ಬಿಟ್ಟಿದ್ದೆ ಲಿರಿಕಲ್, ಫುಲ್ ವಿಡಿಯೋ ನೋಡ್ಬೇಕು. ನೋಡಿಲ್ಲ ಒಂದ್ ನಿಮಿಷ ಏನ್ ಗೊತ್ತಾ, ಸಾಂಗ್ ಸಾಕ್ ನಂಗೆ. ಸಾಂಗ್ ಸಾಕು ಅಷ್ಟೇ, ಸಾಕು ಮುಗಿತೊಳ್ದು. ಅಷ್ಟೇ. ಫೈಟು ಸೀನು ಏನಾದ್ರು ಆಗ್ಲಿ, ಪ್ರೊಡ್ಯೂಸರ್ ಏನಾದ್ರು ಆಗ್ಲಿ, ಥಿಯೇಟರ್ ಏನಾದ್ರು ಆಗ್ಲಿ, ಅದು ಅವಳಿಗೆ ಮ್ಯಾಟರ್ ಅಲ್ಲ. ಸಾಂಗ್ ರಿಲೀಸ್ ಆಗಿದೆ, ಎಲ್ಲಿ ರಿಲೀಸ್ ಆಗಿದೆ ಅಲ್ಲ, ಅವ್ರ ಅಣ್ಣ ಮಾಡ್ತಿರೋ ಅಂತ ಚಾನೆಲ್ ಅಲ್ಲಿ ರಿಲೀಸ್ ಆಗಿದೆ. ಸುಷ್ಮಿತಾ ಈಗ 31st ಸಿನಿಮಾ ಜಾಲಿ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಕಾಮಿಡಿ ಆಕ್ಟರ್ ಆದ್ರೂ ಕೂಡ ನೀವು ಸಿನಿಮಾ ಜೊತೆಗೆ ನಿಂತು ಇಷ್ಟೊಳ್ಳೆ ಪ್ರಚಾರ ಮಾಡ್ತಾ ಇರೋದು ಅದೊಂದು ಖುಷಿ ವಿಚಾರ ಕೂಡ. ನಮ್ಮ ತಂಡ, ನಮ್ಮ ಸಿನಿಮಾ ಗೆಲ್ಲಿ ಅನ್ನೋ ಒಂದು ಭಾವನೆ ಎಲ್ರಿಗೂ, ಆರ್ಟಿಸ್ಟ್ ಇದ್ಬಿಟ್ರೆ ಆ ಸಿನಿಮಾ ಅರ್ಥ ಗೆದ್ದಂತೆ. ಸೊ ಏನ್ ಹೇಳ್ತೀರಾ ಅಂತ? ನಾನ್ ಮಾಡಿರೋದು ಅಂತ ಅಲ್ಲ, ಯಾವ ಸಿನಿಮಾ ಆದ್ರೂ ಅಷ್ಟೇ ಪ್ರಮೋಷನಲ್ ವೈಸ್ ನಾವ್ ಎನಿ ಟೈಮ್ ನಿಂತಿರ್ತೀವಿ. ಅದು ತಾರುಷ್ ಆಗಿದ್ರು ಸರಿ, ಅಭಿ ಆಗಿದ್ರು ಸರಿ, ನಾವಾಗಿದ್ರು ಸರಿ. ಸೊ ಅವರಿಗೆ ಕೆಲವು ಟೀಮ್ಗಳ ಹತ್ರ ಇದೆ. ಸೊ ನಾವೇನ್ ಮಾಡ್ತೀವಿ, ಅವರು ರೀಲ್ಸ್ ಏನಾದ್ರು ಮಾಡ್ಕೊಡಿ, ಸಾಂಗ್ ನ ಒಂದ್ ಸ್ವಲ್ಪ ಪ್ರಮೋಟ್ ಮಾಡಿ ಅಂದ ತಕ್ಷಣ ನಾವು ಅದನ್ನ ಮಾಡ್ತಿರ್ತೀವಿ. ಸೊ ಹತ್ರ ಇಲ್ಲದೆ ಇರೋದು, ಸ್ವಲ್ಪ ದೂರದಿಂದ ಇದ್ರೆ ಹೋಗ್ಬಿಟ್ಟು ನೋಡ್ಬಿಟ್ಟು ಸಿನಿಮಾನ 250-200 ರೂಪಾಯಿ ಕೊಟ್ಬಿಟ್ಟು ನೋಡಿದಾಗ ಅವ್ರಿಗೆ ಇಂಡೈರೆಕ್ಟ್ಲಿ ಎಲ್ಲೋ ಒಂದ್ ಕಡೆ 250 ರೂಪಾಯಿ ಅವ್ರ ಕೈಗೆ ಸೇರುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅಲ್ಲಿ ಖರ್ಚು ಅಲ್ಲಿಗೆ ಮುಗ್ದೋತೋ ಅನ್ನೋ ಗೊತ್ತಿಲ್ಲ. ಬಟ್ ನಮ್ದೊಂದು ಸೇವೆ ಅನ್ನೋ ತರ, ದೇವ್ರ ಸೇವೆ ಅನ್ನೋ ತರ ನಾವು ಸಿನಿಮಾ ಸೇವೆಗಳನ್ನ ಮಾಡ್ತಾ ಇರೋದ್ರಿಂದ, ಅದು ದೇವ್ರು ಅಂತಾನೆ ನಾವು ಟ್ರೀಟ್ ಮಾಡೋದ್ರಿಂದ ಸೊ ಪ್ರತಿಯೊಬ್ರು ಬನ್ನಿ, ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಒಂದ್ 2 ಅವರ್ 3 ಅವರ್ ಯೂಶಲಿ ಈ ಕಾಲೇಜಲ್ಲಿ ನಾವು ಓದ್ಬೇಕಾದ್ರೇನೆ ಒಂದ್ 3 ಅವರ್ ಎಲ್ಲಿ ಕಳೆಯೋದು ಅಂದ್ರೆ, ಒಂದ್ ದಿನ ಬಂಕ್ ಹಾಕ್ಬೇಕಂದ್ರೆ ಫಸ್ಟ್ ಸಿನಿಮಾದಾಗ ಒಂದ್ 3 ಅವರ್ ಹೋಯ್ತು ಮಗ. ಆಮೇಲೆ ಆಚೆ ಬಂದು ಆಡ್ಸ್ಕೊಂಡು ಅಲ್ಲಿ ಇಲ್ಲಿ ಅವ್ರು ಇವ್ರು ಕಾಳಕೊಂಡು ಬರೋ ಅಷ್ಟೊತ್ತಿಗೆ 1 ಅವರ್ ಆದ್ಮೇಲೆ ಅಲ್ಲೇ ಊಟ ಗೀಟ ಇರುತ್ತೆ ಮಾಲಲ್ಲಿ. ಸೊ ಊಟ ಮಾಡ್ಕೊಂಡು ವಾಪಸ್ ಕರೆಕ್ಟ್ ಟೈಮ್ ಕಾಲೇಜಿಗೆ ಬಿಡೋ ಟೈಮ್ ಮನೆಗೆ ಸೇರ್ಬಿಟ್ರೆ ನಾನು ನೀನು ಸೇಫು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಂಕ್ ಹಾಕೋದಕ್ಕೆ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ದೀರಾ? ಬಂಕ್ ಆಗ್ತಿಲ್ಲ, ಇದು ನಾನ್ ಮಾಡಿರೋದು ಆಕ್ಚುಲಿ. ನಾನು ಅಂದ್ರೆ ಫಸ್ಟ್ ಸಿನಿಮಾಗೆ ಹೋಗ್ತಾ ಇದ್ದು. ಏನ್ ಬಂಕ್ ಹಾಕ್ಸಿ ಇಂಟರ್ವ್ಯೂ ಕರ್ಕೊಂಡ್ ಬಂದಿದ್ದೀರಲ್ಲ ಹಂಗೆ. ಸ್ಕೂಲಿಗೆ ರಜೆ ಹಾಕ್ಸಿ ಚಕ್ಕರ್ ಹೊಡಿಸಿ ಸ್ಕೂಲ್ ಹೋಗಿಲ್ಲ. ಡೈಲಿ ಡೈಲಿ ಶೂಟ್ ಇರುತ್ತೆ. ಶೂಟ್ ಇರುತ್ತಾ ನೋಡಿ, ಡೈಲಿ ಶೂಟ್ ಇರುತ್ತೆ. ನಿಮ್ಗೆ ಯಾವ ಶೂಟ್ ಸುಷ್ಮಿತಾ? ರಿಯಾಗಿದ್ದಷ್ಟು ಶೂಟ್ ಇದೆಯಾ ನಿಮ್ಗೆ? ಅವ್ರದ್ದು ಹೊಸ ಸೀರಿಯಲ್ ಬರ್ತಿದೆ. ಯಾವ್ದು ಚಿನ್ನದು? ಜಗದಾತ್ರಿ ಸೀರಿಯಲ್ ಬರ್ತಾ ಇದೆ. ಅದ್ರಲ್ಲಿ ಮೇನ್ ಲೀಡ್ ಇವ್ರು ಗೊತ್ತಾ? ಬಂದಾಯ್ತು. ಸರಿ ಆಯ್ತು, ಬಂತು. ಅವಳು ಹೀರೋಯಿನ್ನು, ಮುಂದಕ್ಕೆ ಅವಳಿಂದ ಕಲಿಯ ತುಂಬಾ ಇದೆ. ಮೋಕ್ಷಿತಾ ಪೈ ಏನಲ್ಲ ರಿಯಾ ಮುಂದೆ. ಆಡ್ ಮಾಡ್ದೆ, ಬಟ್ ಟಿವಿ ಬಂದಿಲ್ಲ. ಆಕ್ಟ್ ಮಾಡಿದಾಳೆ, ಟಿವಿ ಬಂದಿಲ್ಲ. ಬರೋ ಮುಂಚೆನೆ ಇಷ್ಟು ತಲೆ ತಿಂತಾಳೆ ಅಲ್ವಾ? ಬರೋ ಮುಂಚೆನೇ ನಾನು ಆಕ್ಟ್ ಮಾಡಿದ್ದೀನಿ. ಬರಕ್ ಮುಂಚೆ ನೀವು ಒಬ್ರೇ ಮೇಡಮ್ ಆಕ್ಟ್ ಮಾಡೋದು, ಯಾರು ಮಾಡಲ್ಲ ಮೇಡಮ್ ಬರಕ್ಕೂ ಮುಂಚೆ. ಇವತ್ರ ಅಷ್ಟು ಡ್ರಾಮಾ ಮಾಡೋದು ಗೊತ್ತಾ? ಅತ್ತು ಕರೆದು ಕಣ್ಣಲ್ಲೆಲ್ಲ ನೀರ್ ಹಾಕಿ ಅದನ್ನ ಇನ್ನೊಂದ್ಸತಿ ಮಾಡಿದ್ಲಂತೆ. ನೀವು ಮಾಡಿ ಹೆಂಗೆ ನಾನ್ ಪ್ರ್ಯಾಂಕ್ ಮಾಡಿದ್ದು ಅಂತ ಅಂದ್ಬಿಟ್ಟು ಲಿಟ್ರಲಿ ಎದುರುಗಡೆ ಇರೋರ್ಗೆ ಅಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಈ ಮಗು ಅಳ್ತಲ್ಲ ಪಾಪ, ಇದಕ್ಕೆ ಹರ್ಟ್ ಮಾಡೋದಲ್ಲ ಅಂತ ಅವ್ರು ಫೀಲ್ ಆಗ್ತಿದ್ರೆ, ನಾನು ಜೋಕ್ ಮಾಡ್ದೆ. ಇವ್ರು ಜೋಕ್ ಪ್ರ್ಯಾಂಕ್ ಮಾಡಿದ್ದು. ನಿನ್ನ ಹತ್ರ ಇನ್ನೊಂದು ಸಲ ಸಾರಿ ಕೇಳಿದ್ರೆ ಕೇಳು ನಾನು. ಏನ್ ನೈಸ್ ಮಾಡಿದ್ದು ನಾನು, ನಂದು ಟೈಮ್ ಎಲ್ಲ ಹೋಯ್ತು ನನಗೆ. ಎನಿವೇಸ್, ಜುಲೈ 31st ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಸಿನಿಮಾಗೆ. ಓಕೆ ಓ ಹಿಂಗೆ ಓಕೆ. ಇದ್ರಲ್ಲೇ ಥ್ಯಾಂಕ್ ಯು ಅಂತ ಹೇಳಲ್ಲ, ಇಷ್ಟೇ. ಸೊ ಏನ್ ಗೊತ್ತಾ, ಲೈಕ್ ನಾವು ಬರೀ ಕಾಮನ್ ಆಡಿಯನ್ಸ್ ಅಂತಾನೋ ಅಥವಾ ಇನ್ಯಾನೋ ನಾರ್ಮಲ್ ಏನು ಪ್ರೇಕ್ಷಕರನ್ನ ಮಾತ್ರ ಇನ್ವೈಟ್ ಮಾಡ್ತೀವಿ. ನಾವು ಸಿನಿಮಾ ರಂಗದವ್ರನ್ನು ಕೂಡ ಇನ್ವೈಟ್ ಮಾಡ್ತೀವಿ, ಮೀಡಿಯಾದವ್ರನ್ನು ಇನ್ವೈಟ್ ಮಾಡ್ತೀವಿ. ಪ್ರತಿಯೊಬ್ರು ಆಲ್ವೇಸ್ ವೆಲ್ಕಮ್ ಟು ಜಾಲಿ ಸಿನಿಮಾ. ಯಾರ್ಯಾರು ಬಂದು ನೋಡ್ತಾರೋ ಅವ್ರು ನಮ್ ತಂಡ ಜೊತೆ ಸೇರ್ದಂಗೆ ಲೆಕ್ಕ, ಸೊ ನಮ್ ಕುಟುಂಬಕ್ಕೆ ಸೇರ್ದಂಗೆ ಲೆಕ್ಕ.
ಸೊ ನಾವೀಗ ಒಂದು 200 ಜನ ಇದ್ದೀವಿ, ಅಂದ್ರೆ ಟೆಕ್ನಿಷಿಯನ್ಸ್, ಎಡಿಟರ್ಸ್ ಎಲ್ಲರೂ ಸೇರಿ ಒಂದು 250-300 ಜನ ಇದ್ದೀವಿ. ನಮ್ಗೆ ಅದು ಲಕ್ಷ ಆಗ್ಬೇಕು ಅನ್ನೋ ಆಸೆ ಇದೆ. ಸೊ ಹಾಗಾಗಿ ನೀವೆಲ್ಲರೂ ನಮ್ಮ ಕುಟುಂಬಕ್ಕೆ ಸೇರಿ ಜಾಲಿ ಸಿನಿಮಾನ ನೋಡಿ ಜಾಲಿ ಆಗಿ. ಓಕೆ, ಆಲ್ ದಿ ಬೆಸ್ಟ್ ತಾರುಷ್. ನಿಮ್ಮ ಮೊದಲ ನಿರ್ದೇಶನ, ಮೊದಲ ನಟನೆ ಒಂದೊಳ್ಳೆ ಸಕ್ಸಸ್ ಅನ್ನ ಕೊಡಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಎಸ್, ಇದಿಷ್ಟು ಜಾಲಿ ಸಿನಿಮಾದ ತಂಡದ ಮಾತು. ಇವರ ಮಾತನ್ನ ಕೇಳ್ತಾ ಇದ್ರೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಅಲ್ಲಿ ಆ ಸಿನಿಮಾ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಟ್ರೇಲರ್ ನೋಡಿದ್ರು ಕೂಡ ಅಲ್ಲೊಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅಂಡ್ ಜಾಲಿ ಅನ್ನೋ ಟೈಟಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದ್ರೆ ಜುಲೈ 31 ಥಿಯೇಟರ್ಗೆ ಬಂದು ನೋಡಿದ್ರೆ ಒಂದು ಒಳ್ಳೆ ಮನರಂಜನೆಯನ್ನ ನೀವು ಕೂಡ ಪಡ್ಕೊಂಡು ಹೋಗ್ಬೋದು. ಇದಿಷ್ಟು ಜಾಲಿ ಟೀಮ್ ನ ಮಾತಾಗಿತ್ತು. ಇನ್ನಷ್ಟು ಇಂಟರ್ವ್ಯೂಗಳಿಗಾಗಿ ನೋಡ್ತಾ ಇರಿ ಅರವಿಂದ್ ಯೂಟ್ಯೂಬ್ ಚಾನಲ್.